ಇವತ್ತು ಹಂಪೆ ಹತ್ತಿರ ಇರ್ತಕ್ಕಂಥ ಒಂದು ಹೇಮಗಲ್ದವರು ಅಂತ. ಈಗ 17ನೇ ಶತಮಾನದಲ್ಲಿ ಶರಣರ ನಂತರ ಬಂದವರು. 17ನೇ ಶತಮಾನ, ಶರಣರಿದ್ದದ್ದು 12ನೇ ಶತಮಾನ, ಇವರು 17ನೇ ಶತಮಾನ. ಭಾಳ ಚೆನ್ನಾಗಿ ತಮ್ಮ ಅನುಭವದ ನುಡಿಗಳನ್ನು ಇದರಲ್ಲಿ ಹೇಳಿದ್ದಾರೆ. 17ನೇ ಶತಮಾನದಲ್ಲಿ ಅವರ ಗುರು ರಾಜೇಶ್ವರ ಅಂತ ಇವರು ಗುರುಗಳು. ಇವರ ಅಂಕಿತನಾಮ ಸಿದ್ಧಮಲ್ಲಿನಾಥ ಅಂತ. ಮಲ್ಲಿನಾಥನ ಅಂಕಿತದಲ್ಲಿ ಬಹಳಷ್ಟು ವಚನಗಳು ಬರೆದರೆ, ಎಲ್ಲವೂ ಅನುಭವಗಳ ವಚನಗಳು, ಬಹಳ ಅದ್ಭುತವಾಗಿದೆ. ಅವರ ವಚನಗಳಲ್ಲಿ ಒಂದನ್ನು ಇವತ್ತು ನಾವು ತೆಗೆದುಕೊಂಡು ಮನಸ್ಸಿನ ಬಗ್ಗೆ, ಮನಸ್ಸು ಎಂತೆಂಥ ಮನಸ್ಸು ಇರ್ತೈತೆ ಅನ್ನೋದು ಈ ವಚನದಲ್ಲಿ ಹೇಳ್ತಾ ಇದ್ದಾರೆ. ಇದರ ಚಿಂತನೆಯನ್ನು ತಾವು ಯಾರಾದರೂ ಮಾಡ್ತಿದ್ರೆ ಒಂದು 5 ನಿಮಿಷದಲ್ಲಿ ಮಾಡ್ಬೋದು, ತಮಗೆ ಅವಕಾಶ ಇದೆ. ಇಲ್ಲಾಂದರೆ ನೇರವಾಗಿ ನಮ್ಮ ಇಟ್ನಾಳ್ ಸರ್, ನಮ್ಮ ಇವ್ರು ಇದ್ದಾರೆ ಸರ್, ಬರ್ತಿದ್ದೀವಿ. ಬರ್ರಿ ಸರ್, ಬರ್ರಿ. ಬರ್ತೀವಿ, ಕರೆಕ್ಟ್. 10 ನಿಮಿಷ ಎಲ್ಲರಿಗೂ ಆಯ್ತು. ನೀಲನ್ನವರು ಸರ್ 10 ನಿಮಿಷ ಮಾತಾಡ್ತಾರೆ, ಆಮೇಲೆ ಇಟ್ನಾಳ್ ಸರ್. ಇವತ್ತು ಶ್ರೀಮತಿ ಹಿರೇಮಠ ಅವರ ಉಸ್ತುವಾರಿಯಲ್ಲಿ ಈ ಸಮಾರಂಭ ನಡೆದಿದೆ. ಇದಕ್ಕೆ ಆಶ್ರಯ ಕೊಟ್ಟಂಥ ಹಿರೇಮಠ ಅವರ ಕುಟುಂಬಕ್ಕೆ ನಾನು ಶರಣಾರ್ಥಿಗಳನ್ನು ಹೇಳ್ತೇನೆ. ಇವತ್ತು ಬಹಳ ಉತ್ತಮವಾದಂಥ ಕೊರಡು ಮನ ಅನ್ನುವಂಥ ಶೀರ್ಷಿಕೆಯಲ್ಲಿ ನಾವು ಅಭ್ಯಾಸವನ್ನು ಮಾಡ್ತಾ ಇದ್ದೀವಿ. ಕೊರಡು ಅಂದರೆ ವನ ಕಟ್ಟಿಗೆ, ಜೀವವಿಲ್ಲದ್ದು, ನಿಸ್ತೇಜ. ಅದರ ರೀತಿಯಲ್ಲಿ ನಮ್ಮ ಮನಸ್ಸು ಹೇಗೈತೆ ಅನ್ನೋದನ್ನು ಶರಣ ಹಂಪ ಅವರು ಬಹಳ ಕಟು ಮಾತಿನಲ್ಲಿ ಆ ಮನಸ್ಸನ್ನು ವಿಶ್ಲೇಷಣೆ ಮಾಡಿದ್ದಾರೆ. ಚಾಂಡಾಲ ಮನ ಅನ್ನೋ ಮಟ್ಟಿಗೂ ಕೂಡ ಅವರು ಹೋಗಿದ್ದಾರೆ. ಈ ಮನಸ್ಸನ್ನು ನಾವು ದಾರಿಗೆ ತರಬೇಕು ಅಂದರೆ ಆ ಮನಸ್ಸು ಒಣ ಬಿರುಸಾದ ಕಟ್ಟಿಗೆ ರೀತಿಯಲ್ಲಿ ಇರೋದರಿಂದ ಯಾವುದೇ ಹರಿತವಾದಂಥ ಆಯುರ್ವೇದದಿಂದ ಅದನ್ನು ಕಟ್ ಮಾಡೋದು ನನಗೆ ಸಾಧ್ಯ ಆಗ್ತಾ ಇಲ್ಲ. ಅದರಿಂದ ನಾನು ಬಹಳಷ್ಟು ನೊಂದಿದ್ದೇನೆ ಅನ್ನುವಂಥ ತಮ್ಮ ಅಭಿಪ್ರಾಯವನ್ನು ಅವರು ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಈ ಮನಸ್ಸಿನ ವಿಚಿತ್ರ ಆಟದ ಬಗ್ಗೆ ನಾವು ಸ್ವಲ್ಪ ಚರ್ಚೆಯನ್ನು ಮಾಡಬೇಕಾಗಿದೆ. ಈ ವಚನದ ಆಧಾರವಾಗಿಟ್ಕೊಂಡು ಅಣ್ಣವರು ಮಾತನಾಡುವವರು ಇದ್ದುದರಿಂದ ನಾನು ಬೇರೆ ರೀತಿಯಲ್ಲಿ ಈ ಮನಸ್ಸನ್ನು ಹೆಂಗೆ ನಾವು ನಮ್ಮ ಹಿಡಿತದಲ್ಲಿ ಇಟ್ಕೊಳ್ಬೋದು. ಮನುಷ್ಯ ಕಾಡಾನೆಯನ್ನು ನಿಗ್ರಹಿಸಬಲ್ಲ, ಶಕ್ತಿಯುತವಾದಂಥ ಆನೆಯನ್ನು ಕೂಡ ಪಳಗಿಸಬಲ್ಲ. ಆದರೆ ಈ ಮನಸ್ಸನ್ನು ನಿಗ್ರಹ ಮಾಡೋದು ಬಹಳ ಕಷ್ಟದ ಕೆಲಸ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ನಾವಿಲ್ಲೇ ಆ ಮನಸ್ಸನ್ನ ಹದಗೊಳಿಸೋದು ಹೇಗೆ ಅನ್ನೋದನ್ನ 1-2 ನಿಮಿಷ ನಾವು ಆಲೋಚನೆ ಮಾಡೋಣ. ನಮ್ಮ ಮುಳ್ಕೂರು ಸರ್ ಅವರು ಪ್ರತಿನಿತ್ಯ ಇಲ್ಲಿ ಬಂದ ಕೂಡಲೇ ಒಂದು ಮಾತು ಹೇಳ್ತಿರ್ತಾರೆ, ಮೊಬೈಲ್ ಆಫ್ ಮಾಡ್ರಿ,
ಮೊಬೈಲ್ ಸೈಲೆಂಟ್ನಾಗ ಇಡ್ರಿ, ಮೊಬೈಲ್ ಫ್ಲೈಟ್ ಮೋಡ್ನಾಗ ಇಡ್ರಿ. ಒಂದು ಮೊಬೈಲನ್ನ ನಾವು ನಿಯಂತ್ರಣ ಮಾಡ್ಬೋದು. ಅದನ್ನ ಬಂದ್ ಮಾಡ್ಲಿಕ್ಕೆ ಆಪ್ಷನ್ ಅದ, ಅದನ್ನ ಫ್ಲೈಟ್ ಮೋಡ್ನಾಗ ಇಡಕ್ಕೆ ಆಪ್ಷನ್ ಅದ, ಸೈಲೆಂಟ್ ಮೋಡ್ನಾಗ ವೈಬ್ರೇಷನ್ ಮೋಡ್ನಾಗ ಇಡಕ್ಕೆ ಅವಕಾಶ ಅದ. ಆದ್ರೆ ಈ ಮೊಬೈಲಿನ ಒಳಗಿರ್ತಕ್ಕಂಥ ಒಂದು ಮನಸ್ಸನ್ನ ನಿಯಂತ್ರಣ ಮಾಡಲಿಕ್ಕೆ ಬೇಕಾದಂಥ ಆಪ್ಸ್ಗಳು ಯಾವದಾವ? ನಮ್ಮ ಮನವನ್ನ ಮೆದುಗೊಳಿಸಿ ಹದಗೊಳಿಸಿ ಅದನ್ನು ನಮ್ಮ ದಾರಿ ತರಲಿಕ್ಕೆ ಬೇಕಾದಂಥ ಸ್ವಿಚ್ಗಳು ಯಾವುವು? ಯಾವುದರ ಮುಖಾಂತರ ನಮ್ಮ ಮನಸ್ಸನ್ನು ನಾವು ನಿಗ್ರಹ ಮಾಡ್ಕೋಬೋದು. ಮೊಬೈಲ್ನಾಗ ಬೇಕಾದಷ್ಟು ಅದ, ಯಂತ್ರದೊಳಗೆ ಬೇಕಾದಷ್ಟು ಅದ. ನಮ್ಮ ಶರೀರವನ್ನು ನಾವು ರಕ್ಷಣೆ ಮಾಡಲಿಕ್ಕೆ ಏನದ? ಆ ಮನಸ್ಸನ್ನ ಮಾಡಬೇಕಾಗಿದೆ. ಆ ಮನಸ್ಸನ್ನ ಮನಸ್ಸಿನ ಮುಖಾಂತರವೇ ಕೊರಿಬೇಕಾಗಿದೆ, ಬೇರೆ ಆಯುಧ ಇಲ್ಲ. ಮನಸ್ಸಿನ ಆಯುಧದಿಂದಲೇ ಅದನ್ನ ಹತ್ಯೆ ಮಾಡಬೇಕಾಗಿದೆ. ಎಷ್ಟು ಕಷ್ಟದ ಕೆಲಸದ ನೋಡಿ. ಹಾಗಾಗಿ ಇಲ್ಲೇ ಹಂಪ ಅವರು ಎರಡೂ ಹೇಳ್ಯಾರ. ಆ ವಚನದ ಅದು ಬಹಳ ಗಣಘೋರವಾಗಿದೆ. ಮಂಗ್ಯಾನಂಗದ, ಮತ್ತೊಂದು ರಂಗದ, ಮುಗ್ದೊಂದರಾಗದ ಹೇಳಿ ಕೆಳಗೆ ಬಸವಣ್ಣವ್ರ ವಚನ ಅದ. ಮತ್ತೆ ಘನಮನ, ಮನಸ್ಸಿಗೆ ಘನವಾದಂತ ಮನ ಅಂತ ಬಸವಣ್ಣವ್ರು ಕರೀತಾರೆ. ಮೈಂಡ್ ಈಸ್ ವರ್ಸ್ಟ್ ಮಾಸ್ಟರ್, ಇಟ್ ಈಸ್ ಬೆಸ್ಟ್ ಸ್ಲೇವ್. ಅದು ಮನಸ್ಸು ನಮ್ಮ ಬಹಳ ದುಷ್ಟವಾದಂಥ ನಮ್ಮ ಯಜಮಾನ. ಆದ್ರೆ ಅದನ್ನ ನಾವು ಹಾಳು ಮಾಡ್ಕೊಂಡಿವಿ ಅಂದ್ರೆ ನಮ್ಮ ಉತ್ತಮವಾದಂಥ ಹಾಳಾಗ್ತತಿ ಅನ್ನೋ ಮಾತನ್ನ ಹೇಳ್ತಾ, ಇಟ್ ಈಸ್ ಬೆಸ್ಟ್ ಸರ್ವೆಂಟ್. ಮನಸ್ಸನ್ನು ನಾವು ಒಂದು ಹತೋಟಿಗೆ ತಗೊಂಡು ಬಂದಿವಿ ಅಂದ್ರೆ ಭಾಳ ಉತ್ತಮವಾದಂಥ ಕೆಲಸ ಕೊಡ್ತದೆ. ಯಾಕಂದ್ರೆ ನಮ್ಮ ಜೀವನ ರಚನೆ ಆಗೋದು, ಹಾಳು ಆಗೋದು ಎರಡಕ್ಕೂ ಕಾರಣ ನಮ್ಮ ಮನಸ್ಸೇ. ನಾವು ಉದ್ಧಾರ ಆದೀವಿ, ಮನಸ್ಸೇ ಕಾರಣ. ನಾವು ಹಾಳಾದೀವಿ, ನಮ್ಮ ಮನಸ್ಸೇ ಕಾರಣ. ಹಾಗಾಗಿ ಈಗ ಮತ್ತೆ ನಾವು ಈಗ ಮೊಬೈಲ ನೋಡು, ಎಷ್ಟು ದಿವಸ ಬರ್ತದೆ ಒಂದ್ಸಲ ಚಾರ್ಜ್ ಆದ್ರೆ? ಒಂದು ವಾರ, ಒಂದು 4-5 ದಿವಸ ಬರ್ತದೆ, 3 ದಿವಸ 4 ದಿವಸ ಬರ್ತದೆ. ಅದನ್ನ ನಾವು ಮತ್ತೆ ಪುನಃ ಏನ್ ಮಾಡ್ಬೇಕು? ಚಾರ್ಜ್ ಮಾಡಬೇಕು. ಚಾರ್ಜ್ ಮಾಡಿಲ್ಲ ಅಂದ್ರೆ ಕೆಲಸ ಮಾಡೋದಿಲ್ಲ ನಮ್ಮ ಶರೀರ. ಮೊಬೈಲ್ ಇದ್ದಂಗನ ಈಗ ಆಫ್ ಆಗ್ತದೆ, ಮನಸ್ಸು ಕೆಲಸ ಮಾಡೋದಿಲ್ಲ, ನಮ್ಮ ವಿರುದ್ಧ ನಿಲ್ತದೆ. ಆದ್ರೆ ಅದನ್ನ ಚಾರ್ಜ್ ಮಾಡಬೇಕಾಗಿದೆ. ಚಾರ್ಜ್ ಮಾಡಬೇಕು ಅಂದ್ರೆ ಚಾರ್ಜ್ ಆಗು ಅಂತ ಒಂದು 100 ಸಲ ಹೇಳ್ತಾರೆ, ಚಾರ್ಜ್ ಆಗುದಿಲ್ಲ. ಅದಕ್ಕೆ ಏನ್ ಮಾಡಬೇಕು ಅದನ್ನ ಮಾಡಬೇಕು. ಅದಕ್ಕೆ ಒಂದು ಚಾರ್ಜರ್ ಇಡಬೇಕು, ಅದನ್ನ ಆ ಪ್ಲಗ್ಗಿಗೆ ಹಾಕಬೇಕು, ಅಲ್ಲಿ ಬಟನ್ ಬಡಿಬೇಕು. ಬಟನ್ ಬಡಿಲಿಲ್ಲ ಅಂತಂದ್ರೆ ಅದು ಚಾರ್ಜ್ ಆಗುದಿಲ್ಲ. ಚಾರ್ಜರ್ ಬೇಕು, ಅಲ್ಲೇ ಹಾಕಾಕ ಅದ ಸ್ವಿಚ್ ಬೇಕು, ಬಟನ್ ಬೇಕು, ಅಂದಾಗ ಅದು ಚಾರ್ಜ್ ಆಗ್ತದೆ. ನಮ್ಮ ಶರೀರ ಅದು ಚಾರ್ಜ್ ಆಗ್ಬೇಕಲ್ಲ. ನಾವು ನಮ್ಮ ಮನಸ್ಸು ಪರಿಶುದ್ಧವಾಗಿರ್ಬೇಕು ಅಂದ್ರೆ ಅದನ್ನು ಚಾರ್ಜ್ ಮಾಡ್ಕೋಬೇಕು. ನಾವು ಮನಸ್ಸು ಚಾರ್ಜ್ ಮಾಡ್ಕೋಬೇಕು. ನಾವು ಪ್ರತಿನಿತ್ಯ ತೊಳಿಬೇಕು, ಅದನ್ನು ಪ್ರತಿನಿತ್ಯ ಚಾರ್ಜ್ ಮಾಡಬೇಕು, ಪ್ರತಿನಿತ್ಯ ಅದಕ್ಕೆ ಪವರ್ ಕೊಡಬೇಕು. ಆ ಪ್ರತಿನಿತ್ಯ ಪವರ್ ಕೊಡ್ಬೇಕಂದ್ರೆ ನಮಗೆ ಎಲೆಕ್ಟ್ರಿಸಿಟಿ ಬೇಕು,
ಎಲೆಕ್ಟ್ರಿಸಿಟಿ ಇಲ್ಲ ಅಂತಂದ್ರೆ ಅದು ಚಾರ್ಜ್ ಆಗೋದಿಲ್ಲ. ಬರೀ ಬಟನ್ ಐತಿ ಮತ್ತೊಂದು ಐತಿ ಮುಗೋದೈತಿ ಅಂದ್ರೆ ಚಾರ್ಜ್ ವರ್ಕ್ ಆಗೋದು. ಈ ಶರೀರ ಕೂಡ ಹಂಗ. ಈ ಮನಸ್ಸನ್ನ ನಿಗ್ರಹ ಮಾಡ್ತೀನಿ ಅಂತ ಹೇಳಿ ನಾವು ಏನಾರ ಮಾಡಿದ್ರೆ ಅದರಂಥ ದುಷ್ಟ ವಿರೋಧಿ ನಮ್ಮ ಮನುಷ್ಯನಿಗೆ ಯಾವುದೂ ಇಲ್ಲ. ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ನಾವು ಪಳಗಿಸ್ಬೇಕಾಗ್ತದೆ. ಆ ಮೊಬೈಲ್ಗೆ ಅಲ್ಲಿ ಎಲೆಕ್ಟ್ರಿಸಿಟಿ ಅದ, ಪವರ್ ಅದ, ಎನರ್ಜಿ ಅದ. ನಮಗೇನದ? ನಾವು ಈ ಶರೀರವನ್ನು ಹೆಂಗೆ ಚಾರ್ಜ್ ಮಾಡ್ಕೋಬೇಕು? ಆಧ್ಯಾತ್ಮಿಕ ವಿಚಾರಗಳಿಂದ ಈ ಶರೀರವನ್ನ ನಾವು ಚಾರ್ಜ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಒಂದು ವಿಚಿತ್ರ ಅಂದ್ರೆ ಈ ಶರೀರವೇ ಒಂದು ದೊಡ್ಡ ಚಾರ್ಜರ್. ಇದ್ರೊಳಗ ಪೃಥ್ವಿ ಆಫ್ ತೇಜ್ ವಾಯು ಆಕಾಶ. ಪೃಥ್ವಿ ನೀರು, ಬೆಂಕಿ, ಪೃಥ್ವಿ ಆಫ್ ತೇಜ್ ವಾಯು ಆಕಾಶ. ಇವು ನಮಗೆ ಎನರ್ಜಿ, ಇವು ನಮ್ಮ ಶರೀರಕ್ಕೆ ಎನರ್ಜಿ. ಯಾಕಂದ್ರೆ ಇದು ಪಂಚಭೂತದಿಂದ ಮಾಡಿರೋ ಶರೀರ. ಇದ್ರೊಳಗೆ ಎನರ್ಜಿ ಅದ. ನೀರು ಒಂದು ಎನರ್ಜಿ, ಬೆಂಕಿ ಒಂದು ಎನರ್ಜಿ, ಭೂಮಿ ಒಂದು ಎನರ್ಜಿ, ಸ್ಪೇಸ್ ಒಂದು ಎನರ್ಜಿ. ಬಯಲನ್ನೇ ಬಿತ್ತಿ ಅನ್ನೋರು ಹೇಳ್ತಿರ್ತಾರೆ, ಬಯಲನ್ನೇ ಬಿತ್ತಿ ಬಯಲನ್ನೇ ಬೆಳೆಯುವುದು. ಆಕಾಶ ಅಂತಂದ್ರೆ ಬಯಲು, ಒಳಗಡೆ ಗ್ಯಾಪ್ ಅದ. ಆ ಗ್ಯಾಪ್ ಇಲ್ಲ ಅಂದ್ರೆ ಉಸಿರಾಟ ಇಲ್ಲ ನಮ್ಗೆ. ಗಾಳಿ ಅದ. ಈ ಪಂಚಭೂತಗಳಿಂದ ಶರೀರ ಆಗ್ಯದ. ಪಂಚಭೂತಗಳ ಸಮ ಪ್ರಮಾಣದಲ್ಲಿ ಶರೀರ ಇಲ್ಲ ಅಂದ್ರೆ ರೋಗಕ್ಕೆ ತುತ್ತಾಗ್ತದೆ. ಹಾಗಾಗಿ ನಾವೇನು ಇಲ್ಲಿ ಬಂದೀವಿ, ಇಲ್ಲಿ ಚಾರ್ಜ್ ಮಾಡ್ಕೋಬೇಕು. ಅವರು ಅಲ್ಲಿ ಮಹಾಸಭಾದೊಳಗೆ ಚಾರ್ಜ್ ಆಗಿ ಬಂದ, ನಾವು ಅವ್ರ ಕಡೆಯಿಂದ ಚಾರ್ಜ್ ಮಾಡ್ಕೊಳಕ. ನಾವು ಮನೆಗೆ ಹೋದ್ಮೇಲೆ ಇಲ್ಲಿ ಮುಗಿತಿಷ್ಟ ಮುಗಿತಾನೆ, ನಾವು ಇಲ್ಲೇ ಚಾರ್ಜ್ ಹೋಗ್ತೀವನೆ ತಗೊಂಡು ಹೋಗ್ಬೇಕು. ಮನೆಯಾಗ ಗಂಡ ಇರ್ಬೋದು, ಹೆಂಡತಿ ಇರ್ಬೋದು, ಮಕ್ಕಳು ಇರ್ಬೋದು, ಮೊಮ್ಮಕ್ಕಳು ಇರ್ಬೋದು, ಅವ್ರನ್ನು ನಾವು ಚಾರ್ಜ್ ಮಾಡ್ತೀವಿ. ಈಗ ನೀವು ಪವರ್ ಪಾಯಿಂಟ್ ಮನೆಯೊಳಗೆ ಬೆಳಕು ಕೊಡ್ತಕ್ಕಂಥ ಪವರ್ ಪಾಯಿಂಟ್ ನೀವು. ನಮಗ್ ಪವರ್ ಪಾಯಿಂಟ್ ಯಾರಂದ್ರೆ ಅನ್ನ, ಅವ್ರಿಗೆ ಇನ್ನೊಂದು ಪವರ್ ಪಾಯಿಂಟ್ ಅದು. ಹಂಗ ಈ ಶರೀರಕ್ಕೆ ನಮಗೆ ಚಾರ್ಜ್ ಆಗಲಿಕ್ಕೆ ಬೇಕಾದಷ್ಟು ಅವಕಾಶಗಳಿವೆ. ಇವ್ರೇನು ಹೇಳ್ಯಾರ, ಗುರುವಿನ ಮುಖಾಂತರ ನಾನು ಚಾರ್ಜ್ ಹಾಕ್ತೀನಿ ಅಂತ ಹೇಳ್ಯಾರ. ಗುರುವಿನ ಮುಖಾಂತರ, ಅದು ಗುರು ಅಂತ ನಾವು ಒಬ್ಬರನ್ನ ಯಾರನ್ನ ಗುರುತಿಸ್ಕೋಬಹುದು, ಅಥವಾ ನಮ್ಮ ಅರಿವೇ ನಮ್ಮ ಗುರು ಅಂತ ನಾವು ಗುರುತಿಸ್ಕೊಳ್ತೀವಿ. ಅದು ನಿಮಗೆ ಬಿಟ್ಟು. ಅದ್ಯಾಕ್ರಿ ನಮ್ಗೆ ಮಹಾಂತಪ್ಪ ಗುರುಗಳು ಅದಾರ, ಅಥವಾ ಸಿದ್ದೇಶ್ವರ ಸ್ವಾಮಿಗಳು ಅದಾರ. ಸಿದ್ದೇಶ್ವರ ಸ್ವಾಮಿಗಳು ಒಂದೇ ಮಾತು ಹೇಳ್ತಿದ್ರು, ಇಲ್ಲಿ ಬಂದು ತಣ್ಣಗ ಕುಂಡ್ರಿ ಅಂತಿದ್ರು. ತಣ್ಣಗ ಕುಂಡ್ರುವುದು ಅಂದ್ರೆ ಏನು? ತಣ್ಣಗ ಕುಂಡ್ರುವುದು ಅಂದ್ರೆ ಏನು? ಚಾರ್ಜ್ ಆಗೋದು. ಅವ್ರ ವ್ಯಕ್ತಿತ್ವ ಅಂತದಿತ್ತು. ಹೌದು, ಅವಾಗ ಪಾದೋದಕ ಅಂತ ಹೇಳ್ತಾರೆ. ಹಿಂದಕ್ಕೆ ಅಂತ ವ್ಯಕ್ತಿಗಳಿದ್ರು, ಮಹಾನ್ ವ್ಯಕ್ತಿಗಳಿದ್ರು. ಕೈ ಇಟ್ರ ರೋಗಗಳ ಗುಣ ಆಗ್ತಿದ್ವು, ದೃಷ್ಟಿ ಹಾಕಿದ್ರೆ ನೀರು ಚಾರ್ಜ್ ಹಾಕಿತ್ತು, ಮಾತಾಡಿದ್ರೆ ಅದು ಮಂತ್ರ ಹಾಕಿತ್ತು. ಇವತ್ತು ಅಂಥವ್ರನ್ನ ಹುಡುಕೋದು ಕಷ್ಟ. ಹಾಗಾಗಿ ಇವತ್ತು ನಾವೇ ಅದಾಗಬೇಕಾಗಿದೆ, ಆ ರೀತಿ ಒಳಗೆ ಆಗ್ಬೇಕಾಗಿದೆ. ಶರಣರ ಸಂಸ್ಕೃತಿ ಒಳಗೆ ಮಾತ್ರ ಇದು ಸಾಧ್ಯ. ಹಾಗಾಗಿ ಇವತ್ತು ನಾವು ನಮ್ಮ ಶರೀರವನ್ನ ನಾವು ಚಾರ್ಜ್ ಮಾಡ್ಕೋಬೇಕು ಅಂದ್ರೆ ಗುರುವಿನ ಮುಖಾಂತರ ಮಾಡ್ಕೋಬೇಕು. ಒಂದು ಮೊದಲನೇ ಹಂತ
ಶರಣರು ಹೇಳಿದ್ದು ಇಷ್ಟಲಿಂಗ ಪೂಜೆ. ಇಷ್ಟಲಿಂಗ ಪೂಜೆ ಯಾವುದೇ ಧರ್ಮಕ್ಕೆ ಸೇರಿದ್ದ ವಿಧಾನ ಅಲ್ಲ. ಅದು ಬಹಳ ವೈಜ್ಞಾನಿಕವಾಗಿರತಕ್ಕಂಥ ಒಂದು ಸಾಧನಾ ವಿಧಾನ. ಅಂತ ಬೇರೆ ಸಾಧನಗಳು ಅದಾವ. ಇಲ್ಲಿ ಬೇಕಾದಷ್ಟು ಕೇಂದ್ರಗಳಿರ್ಬೋದು, ನೋಡಿರ್ಬೋದು ನೀವು. ಇಲ್ಲೇ ರಾಮಚಂದ್ರ ಆಶ್ರಮ ಅಂತ ಇದೆ ಒಂದು ಬನಶಂಕರಿ ನಗರಕ್ಕೆ ಮೊದಲ ಹಾರ್ಟ್ ಮೇಲೆ ಮೆಡಿಟೇಷನ್ ಮಾಡ್ತಾರೆ. ಹಾರ್ಟ್ ಮೇಲೆ ಮೆಡಿಟೇಷನ್ ಮಾಡ್ತಾರೆ. ಆಮೇಲೆ ಆನಾಪಾನಸತಿ ಇದ್ರೊಳಗೆ ಏನು ಉಸಿರಾಟ ಅಲ್ಲ, ಅದಕ್ಕೆ ಏನು ಹೇಳ್ತಾರೆ, ಕ್ಯಾಪ್ ಇದನ್ನ ಹಾಕೋತಾರಲ್ಲ, ಏನದು ಪಿರಾಮಿಡ್. ಪಿರಾಮಿಡ್ ಕೇಂದ್ರ ಅದ. ಪಿರಾಮಿಡ್ ವಿಶ್ವ ಪ್ರಾಣ ಶಕ್ತಿಯನ್ನು ಹೇಳ್ಕೊಳ್ತದೆ. ಯೂನಿವರ್ಸಲ್ ಎನರ್ಜಿ. ಈ ಹೊರಗೇನದ ಅದು ನಮ್ಮ ಒಳಗೂ ಅದು ಯೂನಿವರ್ಸಲ್ ಎನರ್ಜಿ. ಅದು ಯೂನಿವರ್ಸಲ್ ಎನರ್ಜಿ ಪ್ರಾಣ ನಮ್ಮ ಒಳಗೂ ಐತಿ. ಅದು ಖರ್ಚಾಕತಿ. ಪ್ರಾಣ ನಮ್ಮ ಶರೀರದ ಚಟುವಟಿಕೆಗೆ ಖರ್ಚಾಗ್ತತಿ. ಪ್ರಾಣ ಎನರ್ಜಿ ಅದು. ಈಗ ಹೆಂಗೆ ಸುಡ್ತತಿ ಕರೆಂಟ್, ಹೆಂಗೆ ಖರ್ಚಾಗ್ತದೆ ಹಂಗೆ ನಮ್ಮ ಒಳಗಿರ್ತಕ್ಕಂಥ ಪ್ರಾಣ ಅದರ ಎನರ್ಜಿ ಸುಡ್ಕೊಂತ ನಮಗೆ ಶಕ್ತಿಯನ್ನು ಕೊಡ್ತಾ ಹೋಗ್ತದೆ. ಅದು ಖಾಲಿ ಆದ್ರೆ ನಾವು ಆ ವಿಶ್ವಶಕ್ತಿಗೆ ಕನೆಕ್ಟ್ ಆಗ. ಆ ವಿಶ್ವಶಕ್ತಿಗೆ ಕನೆಕ್ಟ್ ಮಾಡುವಂತ ಒಂದು ಸರಳ ವಿಧಾನವೇ ಇಷ್ಟಲಿಂಗ ಪೂಜೆ. ಅದು ಸುಮ್ಮನೆ ಕೈ ಇಟ್ಕೊಳ್ಳೋದಲ್ಲ, ಅದರೊಳಗೆ ಹಂತಗಳದಾವ, ಸಾಧನೆ ಅದ ಅದ್ರೊಳಗೆ. ಸುಮ್ಮನೆ ನಾನು ಹಂಗದೇನಿ ಹಿಂಗದೇನಿ, ಯಾರು ಬಂದು ಕುಳಿದ್ರೆ ನಾನು ತೋರ್ಪಿಗೆ ಮಾಡ್ಕೋತೀನಿ ನೋ. ಅಲ್ಲಿ ಬಟನ್ ಹೊಡ್ಕೊಂಡಾಗ ನಮ್ಮ ಒಳಗಡೆ ಶಕ್ತಿ ಪ್ರವೇಶ ಮಾಡಿದಾಗ ಆ ಕ್ರಿಯೆ ಶುರು ಆಗ್ತದೆ. ಇಲ್ಲಾಂದ್ರೆ ಆಗೋದಿಲ್ಲ. ಆ ಕ್ರಿಯೆ ಚಾಲು ಆಗ್ಬೇಕಂದ್ರೆ ನಾವು ಬಟನ್ ಬಿಡಿಬೇಕು. ಬ್ರಹ್ಮರಂಧ್ರ ಅಂತದ ಇಲ್ಲಿ ನೆತ್ತಿಯೊಳಗೆ ಬ್ರಹ್ಮರಂಧ್ರ ಅಂತದ. ನಾವು ಕಣ್ಣು ಮುಚ್ಕೊಂಡು ನಮ್ಮ ಮನಸ್ಸನ್ನ ನಿಯಂತ್ರಣಕ್ಕೆ ತಗೊಂಡು ಬಂದು ಶ್ವಾಸೋಚ್ಛ್ವಾಸ ಮಾಡ್ತಾ ಆನಾಪಾನಸತಿ ಮಾಡ್ತಾ ನಾವು ಮೈ ಮರೆಯಾಕ ಹತ್ತೀವಿ ಅಂದ್ರೆ ಇಲ್ಲೇ ಆಕ್ಟಿವೇಟ್ ಆಗ್ತದೆ, ವೈಬ್ರೇಷನ್ ಆಗ್ತದೆ. ಆ ಶಕ್ತಿ ನಮ್ಮ ಶರೀರದೊಳಗೆ ಪ್ರವೇಶ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತದೆ. ಭೂಮಿಯಿಂದಲೂ ನಾವು ಎನರ್ಜಿಯನ್ನು ತಗೋಬಹುದು. ಗುರುತ್ವಾಕರ್ಷಣೆಯಿಂದ ನಮ್ಮ ಬೆರಳಿನಿಂದ ಬರ್ತದ, ಆ ರಿಲೀಸ್ ಆಗೋದು ಬೆರಳಿನಿಂದನ ಎನರ್ಜಿ ಹೋಗ್ತದೆ. ಹಾಗಾಗಿ ಈ ದೇಹವನ್ನ ನಾವು ಚಾರ್ಜ್ ಮಾಡ್ಕೊಂಡಿವಿ ಅಂದ್ರೆ ಮನಸ್ಸು ನಮ್ಮ ಅಡಿಯಾಳ ಆಗ್ತದೆ. ಅದಕ್ಕೆ ಈ ಕೊಡ್ಲಿ, ಕುಡ್ಗೋಲು, ಬಾಚಿ ಹೇಳಿದಾರ ಅವ್ರು. ಇದ್ರೊಳಗ ಬಾಚಿ ಎಲ್ಲ ಹೇಳಿದಾರ. ಅವಕ್ಕ ಮಣಿಯೋದಿಲ್ಲ. ಅದು ಮಣಿಯೋದು ನಮ್ಮ ಎನರ್ಜಿ. ಅದಕ್ಕೆ ಬೇಕಾದಂತ ಪೂರಕವಾದಂತ ಚಟುವಟಿಕೆಗಳನ್ನು ನಾವು ಮಾಡಬೇಕು. ಏನ್ ಮಾಡ್ಬೋದು ನಾವು? ಒಂದಿಷ್ಟು ಲಿಂಗ ಪೂಜೆ ಮಾಡ್ಕೋತೀವಿ. ಮತ್ತೇನ್ ಮಾಡ್ಬೋದು? ಅವು ಹಂತದ ಮತ್ತೆ ಸರ್ ಇನ್ನೂ ಚೆನ್ನಾಗಿ ಹೇಳ್ತಾರ ಅದನ್ನು. ಎಲ್ಲಿ ಸಮಾಧಿ ಐಕ್ಯ ಸ್ಥಳದ ಮಟ್ಟ ಹೋಗ್ಬೇಕು ನಾವು. ಈ ಒಂದೇ ಹಂತ ಬಿಟ್ಟು ದಾಟೋದೇ ಇಲ್ಲ. ಅದೇ ಇಷ್ಟಲಿಂಗ, ಅದೇ ಪೂಜೆ ಲಿಂಗಾಂಗ ಸಾಮರಸ್ಯ ಆಗ್ಬೇಕಾಗ್ತದೆ. ಲಿಂಗಾಂಗ ಸಾಮರಸ್ಯ ಆಗ್ಬೇಕಾಗ್ತದೆ. ಲಿಂಗಾಂಗ ಸಾಮರಸ್ಯ ಆಗ್ಬೇಕಂದ್ರೆ ನಮ್ಮ ಇಷ್ಟಲಿಂಗ, ನಮ್ಮ ಪ್ರಾಣಲಿಂಗ, ನಮ್ಮ ಭಾವಲಿಂಗ ಇವು ಮೇಳವಿಸಿದಾಗ ಮಾತ್ರ ನಮ್ಮ ಶರೀರದೊಳಗ ಪ್ರಾಣಶಕ್ತಿ ಹರಿಲಿಕ್ಕೆ ಸಾಧ್ಯ. ಬರೀ ನಾವು ಇಷ್ಟಲಿಂಗ ಕುಂತೀವಂದ್ರೆ ಸ್ಥಾವರಲಿಂಗ ಶರೀರ, ಇಷ್ಟಲಿಂಗ ಶರೀರ ಇದ್ದಾನೆ. ಅದರೊಳಗೆ ಅದರ ಮೇಲೆ ಪ್ರಾಣಲಿಂಗ ಅದು, ಅದರ ಮೇಲೆ ಭಾವಲಿಂಗ ಅದ. ಇವು ಮೂರು ಒಂದಾದಾಗ ಮಾತ್ರ ನಮಗೆ ಪ್ರಾಣಶಕ್ತಿ ಸಿಗ್ಲಿಕ್ಕೆ ಸಾಧ್ಯ ಆಗ್ತದ. ನಮ್ಮ ಶರೀರ ಚಾರ್ಜ್ ಆಗ್ತದೆ. ನಮ್ಮ ಶರೀರ ಚಾರ್ಜ್ ಆಗ್ಬೇಕಂದ್ರೆ ಇದೆಲ್ಲ ಆಗ್ಬೇಕು. ಇಲ್ಲ ಅಂದ್ರೆ ನಮ್ಮ ಶರೀರ ಚಾರ್ಜ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಕೊರಡೆ ಇರ್ತದೆ.
ಇದು ಇನ್ನೊಂದು ವಚನ ಅದ ನೋಡ್ರಿ, ಕೊರಡು ಕೊನರು ಕೊನರು ಹೋದಯ್ಯ, ನೀನ್ ಒಲಿದರೆ ಕೊರಡು ಕೊನರು ಹೋದಯ್ಯ. ನೀ ಒಲಿದಾರೆ ಅಂದ್ರೆ ಯಾರ? ಯಾ ದೇವ್ರ? ಯಾ ದೇವ್ರ? ನಮ್ಮೊಳಗಿರುವಂತ ದೇವ್ರ, ನಮ್ಮೊಳಗಿರ್ತಕ್ಕಂಥ ಶಿವ, ನಮ್ಮೊಳಗಿರ್ತಕ್ಕಂಥ ಕೂಡಲ ಸಂಗಮ, ನಮ್ಮೊಳಗಿರ್ತ ಪರಮೇಶ್ವರ, ನಮ್ಮೊಳಗಿರ್ತಕ್ಕಂಥ ಭಗವಂತ. ನಾವ್ ಎಚ್ಚರ ಆಗ್ಬೇಕಲ್ಲ. ಮತ್ತ ಅವ ಯಾವನೋ ಬಂದು ನಮಗ್ ಮಾಡ್ತಾನಂದ್ರ ನಾವು ಕೊರಡಿರ್ತೀವಿ. ನಾವು ಕೊರಡು ಚಿಗುರೋ ಮಟ್ಟದಾಗ ನಾವು ತಯಾರಾದಾಗ ದೇವ್ರು ನಮ್ಗೆ ಪ್ರತ್ಯಕ್ಷ ಆಗ್ತಾನ. ಹಂಗಂದ್ರೆ ಹಾಕನೇನು ಆಗೋದಿಲ್ಲ. ಕೊರಡಿಗೆ ಏನಾರ ಮಾಡಕ್ ಆಕೈತಿ, ಬೆಂಕಿ ಹಚ್ಬೋದು. ಹಾಗಾಗಿ ಇವತ್ತಿನ ವಚನ ಬಹಳ ಮಹತ್ವದ್ದು. ಈಗ ನೀವೆಲ್ಲ ಚಾರ್ಜ್ ಆಗಿರಿ, ಈ ಚಾರ್ಜ್ ನಿರಂತರ ಇರಬೇಕು. ಅದು ಖರ್ಚಾಗ್ತಾ ಇರಬೇಕು, ನೀವು ರೀಚಾರ್ಜ್ ಮಾಡ್ಕೊಂತ ಇರಬೇಕು. ಸತತವಾಗಿ ಸಮಾಜಕ್ಕೆ ನೀವು ಒಂದು ಕೊಡುಗೆ ಕೊಡ್ತಕ್ಕಂಥ ಶಕ್ತಿವಾನ್ ವ್ಯಕ್ತಿಯಾಗಿ ನೀವು ಬದುಕಬೇಕು. ಅದು ಆಗಬೇಕು ಅಂದ್ರೆ ಶರಣರ ದಾರಿಯಲ್ಲಿ ನಾವು ನಡೀಬೇಕು. ಅದೊಂದೇ ನಮಗೆ ಮಾರ್ಗ. ನಾವೇ ಈಗ ಮುರುಘಾ ಮಠದ ಅಪ್ಪಗಳು ಹೇಳ್ತಿದ್ರು, ಅವ್ರು ಫೋಟೋದಾಗ ಏನು ನೋಡ್ತಿ, ನಿನ್ನೊಳಗೆ ನೋಡ್ಕೋ ಅಂತ ಹೇಳ್ತಿದ್ರು. ಅಲ್ಲೇನೈತ, ನಿನ್ನೊಳಗೆ ನೋಡ್ಕೋ, ಇರುವುದೆಲ್ಲ ನಿನ್ನ ಒಳಗಾದ. ಇದನ್ನ ನಾವು ಅರ್ಥ ಮಾಡಿಕೊಂಡು ನಾವು ಚಾರ್ಜ್ ಆದ್ರೆ ಎಲ್ಲ ಸರಿ ಆಕೈತಿ ಅನ್ನೋಂಥ ಮಾತನ್ನು ಹೇಳ್ತಾ, ನನಗೆ ಇವತ್ತಿನ ದಿವಸ ಖುಷಿ ಆಗಿರ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಅಣ್ಣವ್ರಿಗೆ ಒಂದು ದಿವಸ ಆಯುಷ್ಯ ಹೆಚ್ಚಾಗ್ತ. ಇದು ನಿಮಗೂ ಸ್ವಲ್ಪ, ನಿಮಗೊಂದು ವಾರ ಹೆಚ್ಚಾಗಿರ್ಬೋದು. ಇದಕ್ಕೆ ಅವಕಾಶ ಮಾಡಿಕೊಟ್ಟು ಎಲ್ಲರಿಗೂ ಒಂದು ನಾನು ಮಾಡ್ತೀನಿ. ಈಗ ನೀಲಣ್ಣವರು ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ ಕೊರಡು ಕೊನರುವುದ್ರ ಬಗ್ಗೆ. ಈಗ ಇಟ್ನಾಳ್ ಅವರು, ರಮೇಶ್ ಇಟ್ನಾಳ್ ಅವರು ಮುಂದುವರಿಸ್ತಾ ಇದ್ದಾರೆ. ಮತ್ತು ಅಲ್ಲಿಗೆ ಬರೋದು ಏನ, ಬದಲಾಗುವ ಜಗತ್ತಿನಲ್ಲಿ ಬದಲಾಗದ ವಸ್ತುವನ್ನು ಹುಡುಕೋದು ಮುಖ್ಯ. ಸೃಷ್ಟಿಯೊಳಗೆ ಎರಡು ನಮೂನೆ ವಸ್ತು ಅದಾವ. ಒಂದು ನಿರಂತರವಾಗಿ ಬದಲಾಕೋತಿರುವಂಥ ವಸ್ತು, ಅದಕ್ಕೆ ನಾವು ಮಾಯೆ ಅಂತ ಕರಿತೀವಿ. ಇವೆಲ್ಲ ನಮ್ಮ ಶರೀರ ಆಗಲಿ, ರು ಲತೆ ಇವೆಲ್ಲ ಬದಲಿ ಆಗ್ತಾವೆ. ಮೇಲೆ ನಿನ್ನಿದ್ದಾಗ ಇವತ್ತಿಲ್ಲ, ಇವತ್ತಿದ್ದಾಗ ನಾಳೆ ಇಲ್ಲ, ನಾಳೆ ಇದ್ದಾಗ ನಾಳಿಲ್ಲ. ಅದು ಹುಡ್ತಾವ, ಸಾಯ್ತಾವ. ಇದು ಮಾಯೆ. ಬದಲಾಗದ ವಸ್ತು ನಿನ್ನೆ ಹೆಂಗಿತ್ತು ಹಂಗೆ ಇವತ್ತು ಇರಬೇಕು, ಇವತ್ತು ಹೆಂಗದ ಹಂಗೆ ಇರಬೇಕು. ಅದಕ್ಕೆ ನಾವು ಪರಮಾತ್ಮ ಅಂತ ಕರಿತೀವಿ. ಮನುಷ್ಯ ಯಾವಾಗಲೂ ಇದೇ ಚಿಂತೆಯಾಗ ಇದ್ದ. ಬದಲಾಗದಂಥ ಒಂದು ಸತ್ಯ ಯಾವುದಪ್ಪ ಅಂತಂದರೆ ಅದಕ್ಕೆ ನಾವು ಪರಮಾತ್ಮ ಅಂತ ಕರಿತೀವಿ, ಬ್ರಹ್ಮ ಅಂತ ಕರಿತೀವಿ. ಅದಕ್ಕಾಗಿ ನಾವು ಇದನ್ನು ಮಾಡ್ಕೋಬೇಕಾದ್ರೆ ಯಾರ ಸಹಾಯದಿಂದ ಈ ಕೆಲಸ ಮಾಡಬೇಕು? ಪರಮಾತ್ಮನ ಹುಡುಕೋ ಕೆಲಸ ಬೇಕಲ್ಲ. ಏನೋ ಬದಲಾಗುವ ಜಗತ್ತಿನಲ್ಲಿ ಬದಲಾಗದ ಪರಮಾತ್ಮನನ್ನು ಹುಡುಕುವ ಕೆಲಸ ಎಲ್ಲಿಂದ ಯಾವ ಸಾಧನದಿಂದ ಮಾಡಬೇಕು? ಏನಾರ ಒಂದು ಕೆಲಸ ಒಂದು ಸಾಧನ ಬೇಕಲ್ಲ. ಮನಸ್ಸಿನ ಮೂಲಕ ಆ ಕೆಲಸ ಮಾಡಬೇಕು. ಅಲ್ಲಿ ಮನಸ್ಸಿನ ಪಾತ್ರ ಬಹಳ ಮುಖ್ಯ ಇದೆ. ಈ ಇಡೀ ಒಂದು ವಚನದೊಳಗೆ ಹೇಳೋದಂತಂದ್ರೆ, ಪರಮಾತ್ಮನನ್ನು ಹುಡುಕಬೇಕಾದ್ರೆ ನಾವು ಮನಸ್ಸಿನ ಮುಖಾಂತರನೇ ಪರಮಾತ್ಮನನ್ನು ನಾವು ಹುಡುಕ್ಬೋದು. ಇಷ್ಟಲಿಂಗ ಪೂಜೆ ಅಂದ್ರೇನು? ಅಲ್ಲಿ ಮನಸ್ಸು ಧ್ಯಾನ ಆಗ್ತದೆ, ಇಡೀ ಮನಸ್ಸು ಅದ್ರ ಮೇಲೆ ಕಾನ್ಸಂಟ್ರೇಟ್ ಆಗ್ತದೆ. ಮನಸ್ಸು ಸರಿ ಇತ್ತಂತಂದ್ರೆ ನಿಮಗೆ ಆ ನಿರಾಕಾರ ಶಿವನ ಸಾಕ್ಷಾತ್ಕಾರ ಆಗ್ತದೆ. ಅದಕ್ಕೆ ಈ ಮನುಷ್ಯನ ಬಗ್ಗೆ ಭಾಳ ಕಾಳಜಿ ಮಾಡಬೇಕು. ಇವ್ರು ಹೇಳೋ ಉದ್ದೇಶ ಏನಪ್ಪ ಅಂತಂದ್ರೆ, ನಮ್ಮ ಮನಸ್ಸು ಹೆಂಗದ್ರೆ ಹುಚ್ಕೋಡಿ ನಮ್ಮ ಮನಸ್ಸು ಅಂತ. ಆ ಮನಸ್ಸು ಭಾಳ ಚಂಚಲ ಅದ್ರಿ, ಅದು ಸರಳ ಇಲ್ಲ, ಹೇಳಿದಾಗ ಕೇಳೋದಿಲ್ಲ ಅದು. ಅಂದರೆ ಈ ಮನಸ್ಸನ್ನು ಹೆಂಗೆ ಪಳಗಿಸಬೇಕು, ಇದು ಉಳಿ ಬಾಚಿ. ಈಗ ನೋಡ್ರಿ, ಒಂದು ಮರದೊಳಗೆ ಮೂರ್ತಿಯನ್ನು ಹುಟ್ಟು ಹಾಕಬೇಕಂತಂದ್ರೆ ಏನು ಮಾಡ್ತಾನೆ? ಹುಡುಗೋಲು ತೊಗೊಂಡು ಮಾಡೋಂಗಿಲ್ಲ, ಉಳಿ ತೊಗೋತಾನೆ, ಬಾಚಿ ತೊಗೊಂಡು ಆ ಮೂರ್ತಿಯನ್ನು ಹುಟ್ಟು ಹಾಕ್ತಾನೆ.
ಒಬ್ಬ ಶಿಲ್ಪಿ ಅಥವಾ ಒಬ್ಬ ಬಡಿಗ ಕೆತ್ತನೆ ಕೆಲಸ ಮಾಡ್ಬೇಕಾದ್ರೆ ಅಲ್ಲಿ ಏನು ಮಾಡ್ತಿದ್ದಾನವ, ಹೆಂಗಪ್ಪ ಇಷ್ಟು ಸುಂದರವಾದ ಮೂರ್ತಿ ನೀವು ಹೆಂಗೆ ಮಾಡಿದಿರಿ ಅಂತ ಕೇಳಿದಾಗ ಭಾಳ ಕಷ್ಟ ರೀ, ನಮ್ಮ ಕೈಯಾಗ ತೊಗೊಂಡ್ರಿ ಏನೂ ಮಾಡೋಕ್ಕಾಗೋದಿಲ್ಲ. ನಮ್ಮ ಕೈಯಾಗ ಕಟ್ಟಿಗೆ ಉಳಿ ಬಾಜಿ ಕೊಟ್ಟು ಒಂದು ಮೂರ್ತಿ ಮಾಡಪ್ಪ ಅಂತಂದ್ರೆ ನಾವು ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಆ ಶಿಲ್ಪಿ ಅಥವಾ ಕೆತ್ತನೆ ಕೆಲಸಗಾರ ಅದನ್ನ ಒಳ್ಳೆ ಮೂರ್ತಿನ, ಸುಂದರವಾದ ಮೂರ್ತಿಯನ್ನು ಹೆಂಗೆ ಕಟ್ಟಿದಾನವ, ಹೆಂಗೆ ತೆಗಿತಾನ, ಅದಕ್ಕೆ ಸಹಾಯ ಬಾಚಿ ಉಳಿ ಕುಡುಗೋಲ ಮತ್ತು ಕೊಡ್ಲಿ ಅಲ್ಲ. ಕುಡುಗೋಲದಿಂದ ಬರೋಂಗಿಲ್ಲ, ಬಾಚಿ ಉಳಿಯಿಂದ ಮಾಡ್ತಾನೆ. ಅಂದ್ರೆ ಆ ಸಾಧನ ಅಂತ ಏನದಲ್ಲ, ಬಾಚಿ ಮತ್ತು ಉಳಿ, ಆ ಸಾಧನ ಯಾವ ಸಾಧನ ಉಪಯೋಗ ಮಾಡಬೇಕು? ಕೊಡ್ಲಿ ಕುಡುಗೋಲ ಉಪಯೋಗ ಮಾಡಿ ನೀವು ಮೂರ್ತಿ ಮಾಡ್ಲಿಕ್ಕೆ ಆಗೋದಿಲ್ಲ. ಬಾಚಿ ಮತ್ತು ಉಳಿಯಿಂದ ಅವ ಹೇಳಿದ, ನೀವು ಇಷ್ಟೆಲ್ಲ ಸುಂದರ ಮೂರ್ತಿ ಹೆಂಗೆ ಮಾಡ್ತೀರಿ ಸರ? ನಾವು ಇದು ಯಾವ ಕಟ್ಟಿಗೆ ಒಳಗೆ ನನಗೆ ಆ ಮೂರ್ತಿ ಕಾಣಿಸೇ ಬಿಡ್ತದ್ರಿ. ಕೈಯಾಗ ಕಟ್ಟಿಗೆ ಕೊಟ್ಟ ಕೂಡಲೇ ಆ ಮೂರ್ತಿ ನನಗೆ ಕಂಡೇ ಬಿಡ್ತದೆ. ಅದು ಆ ಮೂರ್ತಿ ಸುತ್ತಲೂ ಬ್ಯಾಡಾದ ಕೆಲವು ಕಟ್ಟಿಗೆ ಪ್ರಮಾಣ ಉಳಿದಿರ್ತದೆ, ಅದನ್ನಷ್ಟೇ ತೆಗೆದುಬಿಡ್ತದೆ, ಮೂರ್ತಿ ತಯಾರಾಗ್ತದೆ. ನಾವು ಏನಾದರೂ ಪ್ರಯತ್ನ ಮಾಡೋದಿಲ್ಲ. ಅಲ್ಲೇ ಅದು ಅದೇ ರೀತಿ ಕಲ್ಲಿನೊಳಗೆ ಮೂರ್ತಿಯನ್ನು ತೆಗೆದು, ಆ ಕಲ್ಲಿನೊಳಗೆ ಮೂರ್ತಿ ತೆಗೋಗಿ ಹೆಂಗೆ ತೆಗಿತೀರಪ್ಪ ಮೂರ್ತಿ ನೀವು ಅಂತಂದ್ರೆ, ಕೈಯಾಗ ಕಲ್ಲು ಸಿಕ್ತೆ ಅಂತಂದ್ರೆ ಸಾಕು, ನನಗೆ ಅದ್ರೊಳಗೆ ಮೂರ್ತಿ ಕಾಣಿಸೇ ಬಿಡ್ತದೆ. ನೋಡ್ರಿ ಅವನ ಮನಸ್ಸು ಹೆಂಗೆ ಇರ್ತದೆ. ಆ ಮೂರ್ತಿ ಒಂದು ರಾಮನ ಮೂರ್ತಿ ತೆಗಿಬೇಕಾದಂದ್ರೆ ಅವ ಆ ಮೂರ್ತಿ ಒಳಗೆ ರಾಮನ ಮೂರ್ತಿ ಕಾಣಿಸ್ತಿರ್ತದ್ರಿ. ಆ ರಾಮನ ಮೂರ್ತಿ ಸುತ್ತಲೂ ಇದ್ದಂಥ ಬ್ಯಾಡಾದ ಕಲ್ಲಿನ ಭಾಗವನ್ನು ತೆಗೆದ್ಬಿಡ್ಬೇಕು ಇಷ್ಟ. ಅಂದ್ರೆ ಆ ಮನಸ್ಸಿನ ಪಾತ್ರ. ಈಗ ನಮಗೆ ಸಮಸ್ಯೆ ಏನಂತಂದ್ರೆ, ನಮಗೆ ಬೇಕಾದಂಥ ಪರಮಾತ್ಮನನ್ನು ಎಲ್ಲಿ ನೋಡಬೇಕು? ನಮ್ಮ ಮನಸ್ಸಿನಾಗ ನೋಡ್ಕೋಬೇಕು ಅಂತ. ನಮ್ಮ ಮನಸ್ಸಿನೊಳಗೆ ಆ ಪರಮಾತ್ಮನನ್ನು ಹುಟ್ಟಿಸ್ಕೋಬೇಕು, ಆ ಪರಮಾತ್ಮನನ್ನು ಸೃಷ್ಟಿ ಮಾಡ್ಕೋಬೇಕು. ಹಂಗಾರೆ ಈ ಮನಸ್ಸಿನ ಪ್ರಾಬ್ಲಮ್ ಏನು? ಆ ಪರಮಾತ್ಮನನ್ನು ಆ ಮನಸ್ಸಿನೊಳಗೆ ಮೂಡಿಸಬೇಕಾದ್ರೆ, ಈಗ ಧ್ಯಾನ ಮಾಡುವಾಗ ಎಷ್ಟೋ ಸರಿ ನಾವು ಧ್ಯಾನ ಮಾಡ್ತಿರ್ತೀವಿ, ಮನಸ್ಸು ಪರಮಾತ್ಮನ ಕಡೆ ಇರೋದಿಲ್ಲ, ಮನಸ್ಸಿನಾಗ ಪರಮಾತ್ಮ ಮೂಡಿರೋದೇ ಇಲ್ಲ, ಬೇರೆ ಕಡೆ ಲೆಕ್ಕ ಹಾಕ್ತಿರ್ತೀವಿ. ಈ ಸರಿ ಒಂದು ಇನ್ಕ್ರಿಮೆಂಟ್ ಬೀಳುವ ಕಾಣಿಸ್ತೈತಿ, ಯಾವಾಗ ಏನಾಕತಿ, ಅಥವಾ ಇವತ್ತು ಇನ್ನೂ ಲೈಟ್ ಬಿಲ್ ಕಟ್ಟಿಲ್ಲ, ಲೇಟ್ ಆದ್ಮೇಲೆ ಇದಾಕಲ್ಲ, ಅವಾಗ ಕರೆಂಟ್ ನಾವು ಬಂದು ಬಿಲ್ ಕಟ್ ಮಾಡ್ತಾನೋ, ಪೂಜೆನೇ ಮಾಡ್ತಿರ್ತೀವಿ. ಆದರೆ ನಿಮ್ಮ ವಿಚಾರ ಎಲ್ಲ ಏನಾಗಿರ್ತದೆ, ಸಂಸಾರದ ಬೇರೆ ವಿಷಯಗಳ ಕಡೆನೇ ಹೋಗ್ತಿರ್ತದೆ. ಬೇರೆ ವಿಷಯ ಕಡೆ ಹೋಗಲಾರದೆ ಮನಸ್ಸಿನಲ್ಲಿ 100ಕ್ಕೆ 100ರಷ್ಟು ಪರಮಾತ್ಮನ ಮೂರ್ತಿ ಪ್ರತಿಷ್ಠಾಪನೆ ಮಾಡ್ಕೋಬೇಕಾದ್ರೆ ಮನಸ್ಸನ್ನು ಹೆಂಗೆ ಪಳಗಿಸಬೇಕು ಅನ್ನೋದನ್ನು ಈ ಒಂದು ವಚನದಲ್ಲಿ ಹೇಳಿದ್ದಾರೆ. ಆ ಮನಸ್ಸಿನ ಕೊರಡು ಮನಸ್ಸು ಅದೇನಂತ ಹೇಳ್ಯಾರೋ, ಆ ಕೊರಡು ಮನಸ್ಸು ಅದನ್ನು ಹದ ಹೆಂಗೆ ಮಾಡಬೇಕು? ಅಲ್ಟಿಮೇಟ್ಲಿ ಅವ್ರು ಬಂದದ್ದೇನಪ್ಪ ಅಂತಂದ್ರೆ ಅದನ್ನು ಹದ, ಅದಕ್ಕೆ ಆ ಮನಸ್ಸಿನ ವರ್ಣನೆ ಮಾಡ್ತಾನೆ. ನಮ್ಮ ಮನಸ್ಸು ಹೆಂಗದಪ್ಪ ಅಂತಂತಂದ್ರೆ, ಉಪವಾಸಕ್ಕೆ ಕುಳಿತಂಥ ಮಂಗನ ಹಾಗೆ ನಮ್ಮ ಮನಸ್ಸು ಟೆನ್ಷನ್ ಅಂತ. ಆ ಮನಸ್ಸಿನ ಬಗ್ಗೆ ಆ ಮನಸ್ಸು ಹೆಂಗೆ ಉಪವಾಸಕ್ಕೆ ಕುಳಿತ ಮಂಗ, ಆ ಮಂಗ ಉಪವಾಸ ಮಾಡ್ಬೇಕಂತ ಮಾಡಿದ್ವು ಅಂತ. ಇವತ್ತಿನ ಉಪವಾಸ ಮಾಡ್ಬೇಕಂತ ಬಾಳೆಹಣ್ಣಿನ ಗಿಡಕ್ಕೆ ಹೋಗಿ ಕೈಯಾಗ ಬಾಳೆಹಣ್ಣು ಹಿಡ್ಕೊಂಡು ಬರ್ತಾವ. ಇವತ್ತು ಉಪವಾಸ ಮಾಡೋದು, ನಾಳೆ ಉಪವಾಸ ಮುಗಿದ ಸಲುವಾಗಿ ಬಾಳೆಹಣ್ಣು ಈಗ ನಾಳೆ ತನಕ ಯಾಕೆ ತಡಿಬೇಕು, ಈಗ ರೆಡಿ ಇಟ್ಕೊಂಡು ಕೊಟ್ಬಿಡು. ಉಪವಾಸ ಅಂತ ಇವತ್ತು ಮಾಡೋದ, ನಾಳೆ ಮುಂಜಾನೆ ಬಾಳೆಹಣ್ಣು ತಿನ್ನೋದು. ಅದು ಬಾಳೆಹಣ್ಣು ಈಗ ಹುಡುಕಿ ಇಟ್ಕೊಂಡು ನಾನು ತಿಳ್ಕೊಂಡು ಕೈಯಾಗ ಬಾಳೆಹಣ್ಣು ಹಿಡ್ಕೊಂಡು ಕೂತೀವಿ ಅಂತಾರೆ. ಅವು ವಿಚಾರ ಮಾಡ್ಕೋತ ನಾಳೆ ಯಾವಾಗ ಹಾಕೋದು ಏನು ಹಂಗೆ ಅನ್ಕೊಂಡು ಬಾಳೆಹಣ್ಣು ಸುಳ್ಳೋದ ಹೊಡೋದು ಬಿಟ್ರಂತ. ಇದು ನಮ್ಮ ಮನಸ್ಸು, ನಮ್ಮ ಚಂಚಲ ಮನಸ್ಸು. ಪರಮಾತ್ಮನ ನೋಡ್ಬೇಕಂತ ಅನ್ನಿಸ್ತದ, ಅದು ನಮ್ಮ ಮನಸ್ಸಿನ ಮತ್ತೆ ಬೇರೆನ ಕಾಣಿಸ್ತದ. ಯಾಕಂದ್ರೆ ನಮ್ಮ ಮನಸ್ಸು ಚಂಚಲವಾಗಿದೆ. ಆಮೇಲೆ ಸೊಣಗ ಪಲ್ಲಕ್ಕಿಯಲ್ಲಿದ್ದ ಸೊಣಗದ ಹಾಗೆ. ನಿನ್ನೆ ನಮ್ಮ ಇವರು ಒಂದು ಮಾತು ಹೇಳಿದರು, ಪಲ್ಲಕ್ಕಿ ಒಳಗೆ ನಾಯಿ ತೊಗೊಂಡು ಮೆರವಣಿಗೆ ಮಾಡಿದ್ರಂತ. ಆದ್ರೆ ಅದು ಹಂಗಾರೆ ನಾಯಿ ಏನು ಮಾಡ್ತೀವೋ, ಪಲ್ಲಕ್ಕಿ ಒಳಗೆ ಮೆರ್ಸ್ಬೋದು, ಅದಕ್ಕೆಲ್ಲ ಹಾರ ತುರಾಯಿ ಹಾಕಿ ಅಂತ ದೇವ್ರ ತೊಗೊಂಡು ಮೆರವಣಿಗೆ ಮಾಡಿದ್ರೆ ದಾರಿ ಒಳಗೆ ಒಂದು ಎಲ್ವಿನ ತೊಳ್ದು ಬಿಡ್ತಂತ ಪಟ್ನ ಜಿಗಿದಾಗ್ಬಿಡ್ತಾರೆ. ಇದು ನಮ್ಮ ಮನಸ್ಸು. ಅಂದ್ರೆ ನಮ್ಮ ಮನಸ್ಸು ಹೆಂಗಂದ್ರೆ, ಉಪವಾಸ ಕೂತು ಮಂಗ್ಯಾನ ಮನಸ್ಸು, ಪಲ್ಲಕ್ಕಿ ಒಳಗೆ ಕೂತ ನಾಯಿ ಮನಸ್ಸು,
ಒಮ್ಮೊಮ್ಮೆ ಕೊರಡು ಮನ, ಉಡದ ಮನ, ಅದು ಉಡ ಅಂದ್ರೆ ಗಟ್ಟಿ ಹಿಡಿತದ. ಈ ಸಂಸಾರಕ್ಕೆ ನಮ್ಮ ಮನಸ್ಸು ಗಟ್ಟಿಯಾಗಿ ಅಂಟಿಕೊಂಡು ಬಿಡ್ತದೆ. ನಾವು ಪೂಜೆ ಮಾಡುವಾಗ ಪರಮಾತ್ಮನ ಚಿಂತನೆ ಇಲ್ಲರಿ, ಪರಮಾತ್ಮನ ಬಿಟ್ಟು ಎಲ್ಲರನ್ನೂ ವಿಚಾರ ಮಾಡ್ತೀವಿ ನಾವು. ನೋಡಿಬೇಕಾದ್ರೆ ನೀವು ಯಾವಾಗಲೂ ದೇವ್ರ ಕಡೆ ಹೋದಾಗ ಮನ್ಯಾಗ ಏನು ನಡೆದಿದೆ ಈಗ ಅನ್ಕೋತಾಗ ಮುಗಿದು ಕೈಯಾರೆ ಮುಗಿದಿರ್ತಾವ, ಕೈಯಾರೆ ಮುಗಿದಿರ್ತದೆ. ಆದರೆ ನಿಮ್ಮ ಮನಸ್ಸ ಮನೆಯೊಳಗೆ ನಮ್ಮ ಹುಡುಗ ಕಾಲೇಜಿಗೆ ಹೋಗಿರ್ತಾವ, ನಮ್ಮ ಹುಡುಗಿ ಕಾಲೇಜಿಗೆ ಹೋಯ್ದು ಬಂದಾಳೋ ಇಲ್ಲೋ, ಏನಾಗೈತೆ, ಇನ್ನೂ ಏನು ಫೋನ್ ಬಂದಿಲ್ಲ ಅಂದ್ರೆ ನಮ್ಮ ಮನಸ್ಸು ಏನಪ್ಪ ಅಂತಂತಂದ್ರೆ ಪರಮಾತ್ಮನನ್ನು ಬಿಟ್ಟು ಎಲ್ಲ ಕಡೆ ಮನಸ್ಸು ಹರಿಲಿಕ್ಕತ್ತದೆ. ಇದು ಹಿಂಗೆ ಆಗಬಾರ್ದು. ಆಮೇಲೆ ಸುಡು ಮನ ವಿಷಯಕ್ಕೆ ಹರಿಯುವ ಮನ. ಯಾವಾಗಲೂ ಮನಸ್ಸು ಯಾವಾಗಲೂ ಆ ಸುಡು ಅಂತಂದ್ರೆ ತಾಪ, ಎಲ್ಲ ದಾಸ ಒಟ್ಟು ಚಿಂತೆ ಬಿಟ್ಟು ಬೇರೆ ವಿಷಯದ ಬಗ್ಗೆ ನಮ್ಮ ಮನಸ್ಸು ಹರಿದೇ ಇಲ್ಲ. ಇದು ಹಿಂಗೆ ಆಗಬಾರ್ದು. ಆ ಕೊರಡು ಮನಸ್ಸು ಅಂತಂದ್ರೆ ನಮ್ಮ ಮನಸ್ಸು ರೀ ಎಲ್ಲೆಲ್ಲೇ ಏನು ದೇವರು ಬಿಟ್ಟು ಎಲ್ಲ ಕಡೆ ಹೋಗ್ತಾನೆ ನೋಡ್ರಿ. ದೇವರು ಅಂದ್ಬಿಟ್ಟ ನೀವು ದೇವರು ಗುಡಿ ಒಳಗೆ ನಿಂತು ದೇವರ ಮುಂದೆ ನಮಸ್ಕಾರ ಮಾಡ್ತಾ ಇದ್ದರೂ ನಿಮ್ಮ ಮನಸ್ಸು ದೇವ್ರ ಕಡೆ ಹೋಗೋದೇ ಇಲ್ಲ, ದೇವ್ರನ್ನ ಅಥವಾ ದೇವರು ನಿಮ್ಮ ಮನಸ್ಸೊಳಗೆ ಮೂಡೋದೇ ಇಲ್ಲ. ಇದು ನಮ್ಮ ಪರಿಸ್ಥಿತಿ. ಹಂಗಾದ್ರೆ ಆ ಮನಸ್ಸನ್ನು ಹೆಂಗೆ, ಅದಕ್ಕೆ ನಿನ್ನ ಮನ ಪರಶಿವನನ್ನು ನೆನೆದಾಗ ಕಿರಿಮನವಾಗುವುದು. ನೋಡಿ, ನಿಮ್ಮ ಮನ ಪರಶಿವನನ್ನು ನೆನೆಯದಿದ್ದಾಗ ಕಿರಿಮನವಾಗುವುದು, ನೆನೆದಾಗ ಹಿರಿಮನವಾಗುವುದು. ಬಸವಣ್ಣರು ಒಂದೇ ಮಾತಾಡ್ರೆ, ನಿಮ್ಮ ಮನಸ್ಸು ದೊಡ್ಡದಾಗಬೇಕಂತಂದ್ರೆ, ವಿಶಾಲವಾಗಬೇಕಂತಂದ್ರೆ ಪರಶಿವನನ್ನು ನೆನೆಯಿರಿ. ಯಾವಾಗ ಪರಶಿವನನ್ನು ನೆನೆತೀರಿ ಆಗ ನಿಮ್ಮ ಮನಸ್ಸು ವಿಶಾಲ ಆಗ್ತದೆ. ಇಲ್ಲದೇ ಇದ್ದರೆ ವ್ಯಕ್ತಿಗತವಾದಂಥ ಚಿಂತೆಗಳಲ್ಲಿ ನಿಮ್ಮ ಮನಸ್ಸು ಮುಳುಗಿ ಹೋಗ್ತದೆ. ಅದಕ್ಕೆ ಅದಕ್ಕೆ ನಾವು ಪಡಗಿಸಬೇಕಂತ ಆ ದೇವರನ್ನು ನಾವು ಅದೇ ಮನಸ್ಸಂದ್ರೆ ಆ ದೇವರನ್ನು ಹೆಂಗೆ ನೆನೆಸ್ಕೋಬೇಕು ಅಥವಾ ಹೆಂಗೆ ಮೂಡಿಸ್ಕೋಬೇಕು. ಅಲ್ಟಿಮೇಟ್ ಏನು ನಿಜವಾದ ನಮ್ಮ ಗುರಿ ಏನಪ್ಪ ಅಂತಂದ್ರೆ ಪರಮಾತ್ಮ ನಮ್ಮನ್ನು ನನ್ನ ಮನಸ್ಸಿನಲ್ಲಿ ನೋಡ್ಬೇಕಂತಂದ್ರೆ ಅವು ಕೆಲವು ಹೇಳಿದ್ದಾರೆ. ಏನಪ್ಪ ಅಂತಂದ್ರೆ ಪ್ರಶಾಂತವಾಗಿರಬೇಕು ಮತ್ತು ಒಳ್ಳೆ ಮನಸ್ಸನ್ನು ನಾವು ಪಳಗಿಸಬೇಕು ಅಂತ ತಿಳ್ಕೊಂಡು ಹೇಳಿ ಇದ್ರ ಬಗ್ಗೆ ಭಾಳ ಸುಂದರವಾಗಿ ಇವತ್ತಿನೊಳಗೆ ಹೇಳಿದ್ದಾರೆ. ಕೊರಡು ಮನ ಅಂತಂತಂದ್ರೆ ಇದು ಯಾವುದಕ್ಕೂ ಮಣಿಯಿಲ್ಲದಂಥ ಮನಸ್ಸು. ಈ ಮನಸ್ಸು ಬೇಕಾತಂದ್ರೆ ಅನೇಕ ಪ್ರೊಸೀಜರ್ ನಮ್ಮ ಸಾಹೇಬ್ರು ಹೇಳಿಲ್ಲ, ಚಾರ್ಜ್ ಮಾಡ್ಕೋಬೇಕು, ಪಿರಾಮಿಡ್ ತಾಳಕ್ಕೆ ಹೋಗ್ಕೊಂಡಿರ್ಬೇಕು, ಇವೇನವಲ್ಲ ಧ್ಯಾನ ಮಾಡಬೇಕು. ಇದನ್ನೆಲ್ಲ ಮಾಡಿದ್ರೆ ಆ ಮನಸ್ಸು ಹದ ಬರ್ತದೆ. ಒಮ್ಮೆ ಮನಸ್ಸು ಹದಕ್ಕೆ ಬಂತಪ್ಪ ಅಂತಂದ್ರೆ ನೀವು ಹೇಳಿದಂಗೆ ಕೇಳ್ತದೆ. ಇವ್ರು ಒಂದು ಮಾತು ಹೇಳಿದರು, ಮನಸ್ಸು ಕೆಟ್ಟ ಏನೋ ಯಜಮಾನ, ಒಳ್ಳೆ ಸೇವಕ. ಯಾವಾಗಲೂ ಆ ಮನಸ್ಸಿನ ಮೇಲೆ ಒಂದು ನಿಯಂತ್ರಣ ಅನ್ನೋದು ಬಹಳ ಮುಖ್ಯ. ಅಂದರೆ ಮನಸ್ಸು ಹೇಳಿದಂಗೆ ನಾವು ಕೇಳಬೇಕು, ಹೇಳಿದಂಗೆ ಮನಸ್ಸು ಕೇಳಬೇಕು. ಇಷ್ಟ ನೋಡ್ರಿ, ನಾವು ಹೇಳಿದಂಗೆ ಮನಸ್ಸು ಕೇಳಬೇಕು. ನಾವು ಯಾವಾಗಲೂ ಮನಸ್ಸು ಹೇಳಿದಂಗೆ ನಾವು ಕೇಳಕತ್ತೀವಿ. ಎಲ್ಲಿವರೆಗೆ ಮನಸ್ಸು ಹೇಳಿದಂಗೆ ಕೇಳ್ತದೆ ಅಲ್ಲಿವರೆಗೆ ನಿಮಗೆ ಪರಮಾತ್ಮನ ದರ್ಶನ ಆಗೋದಿಲ್ಲ. ಯಾವಾಗ ನೀವು ಹೇಳಿದಂಗೆ ಮನಸ್ಸು ಕೇಳ್ತದೆ ಆವತ್ತು ಪರಮಾತ್ಮ ದರ್ಶನ ಆಗ್ತದೆ. ಅಂಥ ಒಂದು ಕೆಲಸವನ್ನು ಮಾಡಲಿಕ್ಕೆ ಅನೇಕ ಪ್ರೊಸೀಜರ್ಸ್ ಅದಾವ. ಅದು ಹೆಂಗೆ ಮಾಡಬೇಕು ಏನು ಅದು ಹೇಳಿನಲ್ಲ, 6 ಸ್ಥಳ ಅಂತ ತಿಳ್ಕೊಂಡು 6 ಸ್ಟೆಪ್ಸ್ ಅದಾವ್ರಿ. ಅದ್ರ ಬಗ್ಗೆ ನಾನು ಜಾಸ್ತಿ ಮಾತಾಡೋದಿಲ್ಲ, ಅದು ಇವತ್ತಿನ ವಿಷಯನೂ ಅಲ್ಲ. ಆ 6 ಸ್ಥಳಗಳ ಮೂಲಕ ಕೊನೆಗೆ ಐಕ್ಯ ಸ್ಥಳ ಅಂತ ಬರ್ತದೆ. ಯಾವಾಗ ನಿಮ್ಮ ಮನಸ್ಸು ಅಥವಾ ನಿಮ್ಮ ಆತ್ಮ ಪರಮಾತ್ಮನಲ್ಲಿ ಐಕ್ಯ ಆದಾಗ ನಿಮ್ಮ ಜೀವನದ ಸಾರ್ಥಕತೆ. ನಾವು ಇವತ್ತು ಏನಾಗಿದೆ ಅಂತಂದ್ರೆ ವಿ ಡೋಂಟ್ ನೋ ವಾಟ್ ಟು ಡು. ನಾವು ಏನು ಮಾಡಬೇಕು, ಎಲ್ಲಿಗೆ ಹೋಗಬೇಕು ಅನ್ನೋದ್ರ ಬಗ್ಗೆ ನಮ್ಗೆ ಕಲ್ಪನಾ ಇಲ್ಲ. ಇದು ಯಾಕೆ ನಮ್ಗೆ ಸಮಸ್ಯೆ ಆಗಿದೆ ಲೈಫ್ನೊಳಗೆ, ಒಟ್ಟು ಚಡಬಡಿಕಿರಿ, ಒಟ್ಟು ಆರಾಮ ಇಲ್ಲ, ಸಮಾಧಾನ ಇಲ್ಲ. ಯಾಕಂದ್ರೆ ಎಲ್ಲಿಗೆ ಹೋಗಬೇಕು ಅನ್ನೋದೇ ಗೊತ್ತಿಲ್ಲ. ನನ್ನಲ್ಲಿರುವಂಥ ಆತ್ಮವನ್ನು ಪರಮಾತ್ಮನಲ್ಲಿ ಲೀನಗೊಳಿಸುವ ಗುರಿಯತ್ತ ನಮ್ಮ ಪಯಣ ಸಾಗಬೇಕು. ಅದನ್ನು ಮಾಡಿದಾಗ ನಮಗೇನಪ್ಪ ಅಂತಂದ್ರೆ ಜೀವನದ ಸಾರ್ಥಕತೆ ಲಭಿಸ್ತದೆ. ಎಲ್ಲಿವರೆಗೆ ಇದ್ರದ್ದು ತಿಳುವಳಿಕೆ ಇರೋದಿಲ್ಲ, ಇದರ ಅರಿವು ಇರೋದಿಲ್ಲ, ಅಲ್ಲಿವರೆಗೆ
ಇದು ಹಿಂಗೆ ಹೋಗೋದು ರೀ. ಯಾವ ಥರ ಕಟ್ಟಿಪೇಟೆ ಒಂದೇನು ಆಗ್ತದೆ ಲಟ್ಟಿಪೇಟೆ ಅಂತ ತಿಳ್ಕೊಂಡೆ ನಾವು ಒಟ್ಟು ಎಲ್ಲೋ ಹೊಂಟಿವೋ ಎಲ್ಲಿ ಹೊಂಟಿವೋ ನನಗೆ ಗೊತ್ತಿಲ್ಲ ರೀ, ಹೊಂಟಿವಿ ಒಟ್ಟು. ಎಷ್ಟೋ ಸರಿ ಬಸ್ಸಿಗೆ ಹೋಗುವಾಗ ನಾವು ನೋಡ್ತೀವಿ, ಮೊದಲು ಬೋರ್ಡ್ ನೋಡ್ತೀವಿ, ಬೆಳಗಾವಿಗೆ ಹೋಗ್ಬೇಕು ಬೆಳಗಾವಿ ಬಸ್ಸನ್ನು ಹತ್ತಬೇಕು. ಇಲ್ಲ ಹೋಗೋದ್ರೆ ಬಂದು ಕೊಡಿ ಬಸ್ ಸಿಗ್ತೀವಿ ಹೋಗಿದ್ವಿ ಅಂತಂದ್ರೆ ಅದು ಬೆಳಗಾವಿ ಬಿಟ್ಟು ಮತ್ತೆ ಬೇರೆ ಕಡೆ ಹೋಗ್ಬೋದು. ಅದಕ್ಕೆ ನಾವು ಜೀವನದೊಳಗೆ ಏನಪ್ಪ ಅಂತಂದ್ರೆ ಶಾಂತಿ ಸಿಗಬೇಕಾದ್ರೆ, ಸುಖ ಸಿಗಬೇಕಾದ್ರೆ, ಆನಂದ ಸಿಗಬೇಕಂತಂದ್ರೆ ಪರಮಾತ್ಮನ ಕಡೆ ಹೋಗುವಂಥ ಗುರಿ ಬೇಕು. ಆ ಗುರಿ ಸಾಧಿಸಬೇಕಾದ್ರೆ ಬೇಕಾಗುವಂಥ ಪಳಗಿಸಬೇಕು. ಹಾಗೆ ಪಳಗಿಸಿದಾಗ ಪರಮಾತ್ಮ ನಿಮಗೆ ಸಿಗ್ತಾನಂತ ಹೇಳಿ ನಾನು 2 ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ಧನ್ಯವಾದ. ಇಲ್ಲ ಬೇಡ ಬೇಡ ನೋ ಬೇಡ ಸರ್. ಒಂದೇ ನಿಮಿಷ ಮತ್ತು ಅವಕಾಶ ಇಲ್ಲ. ನನಗೆ ಅರ್ಧ ಗಂಟೆ ನಾನು 1 ನಿಮಿಷ ಕೇಳ್ತೀನಿ. ಮಾನೀಯರೇ, ಮಹಿಳೆಯರೇ, ನಾನು ಇಟ್ನಾಳ್ ಅವರಿಗೆ ದೊಡ್ಡ ಆಧ್ಯಾತ್ಮ ಜೀವಿ, ಅವರಿಗೆ ನಾನು ಕ್ಷಮಾಪಣೆಯನ್ನು ಮಾಡ್ತೇನೆ. ಮೊನ್ನೆ ಬಯಲನ್ನು ಹೇಳಿದ್ದು ಅದು ಆ ಬಯಲಲ್ಲ, ಬಯಲನ್ನೇ ಪೂಜಿಸೋದು ಹೂವಿನ ಪೂಜೆ ಇತ್ತು. ನಾನು ನಂತರದಲ್ಲಿ ಲಂಗೋಣಿ ಸಿದ್ದಟ್ಟವ್ರಿಗೆ ಕೇಳಿದೆ, ಚೌಧರಿಯವರಿಗೆ ಕೇಳಿದೆ, ಅದು ಅಲ್ಲಿ ಕ್ಯಾಪ್ಷನ್ ಹಾಕಿ ತಪ್ಪು. ಹೊರಗನೆ ಕಿತ್ತು ಹೊರಗನೆ ಪೂಜಿಸೋದು, ಹೊರಗನೆ ಬಯಲು ಪೂಜಿಸೋದಲ್ಲ. ಅವ್ರ ಮನೆಗೆ ಹೋಗಿ 1 ಗಂಟೆ ಡಿಸ್ಕಸ್ ಮಾಡಿದ್ದಾರೆ, ಅವ್ರಿಗೆ ಕನ್ವಿನ್ಸ್ ಆಗಲಿಲ್ಲ. ಅದು 2 ಅರ್ಥ ಇದೆ, ಅದು ಸರಿ ಅಂತ ಹೇಳಿದ್ರು. ಅದು ನಿಜವಾಗ್ಲೂ ಒಂದೇ ಅರ್ಥ. ಓಕೆ ಅಷ್ಟೇ ಸರ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಆಚಾರ್ಯರು. ಹಾಂ, ಇಟ್ನಾಳ್ ಸರ್ ಹೊರಡ್ತಾ ಇದ್ದಾರೆ, ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾರೆ. ಒಂದು ಬಾಳೆಹಣ್ಣು ಕೊಡಿ ಅವರಿಗೆ. ಹಾಂ, ಬಾಳೆಹಣ್ಣು ಒಂದು ಸೆಕೆಂಡಲ್ಲಿ ಬಾಳೆಹಣ್ಣು ತೊಗೊಂಡು 1 ಸೆಕೆಂಡ್ ಪ್ರಸರ್ ಕೊಡ್ತಾ ಇದ್ದಾರೆ. 1 ಸೆಕೆಂಡ್. ಓಂ ಇಲ್ಲ ಅದು ಬರಲಿ, ಬರೀ ಹಣ್ಣು ಕೊಡಿ. ಶ್ರೀ ಗುರು ಬಸವಲಿಂಗಾಯ ನಮಃ. ಇವತ್ತು ಕೆಲವರು ಜನ ಅಲ್ಲಿ ಹುಳಿ ಬಸವೇಶ್ವರ ದೇವಸ್ಥಾನಕ್ಕೆ ಹೋದರು, ನಮ್ಮವರು. ಆದರೆ ಇವತ್ತು ಹೊರಗಿನವರೇ, ಸ್ವಲ್ಪ ಹೊರಗಿನವರಂದರೂ ಬೇರೆಯವರು ಸಹಿತ ಭಾಳ ಜನ ಬಂದಿದ್ದು ಭಾಳ ಖುಷಿ ಆಗ್ತಾಯಿದೆ. ಇವತ್ತು ದಿನದಕ್ಕಿಂತ ಇವತ್ತು ನಮ್ಮ ಸ್ಟ್ರೆಂಗ್ತು ಬಹಳಷ್ಟು ಬಂದಿದೆ. ನಮ್ಮ ದಳವಾಯಿ ಸರ್ ಸಹಿತ ವಿಶೇಷವಾಗಿ ಇವತ್ತು ಆಗಮಿಸಿದ್ದಾರೆ, ಯೋಗ ಮಾಸ್ಟ್ರು. ಇಲ್ಲಿ ಬೆಳಗ್ಗೆ ಯೋಗ ಹೇಳ್ಕೊಡ್ತಾ ಇದ್ದಾರೆ, ಮಹಿಳೆಯರಿಗೆ ಯೋಗ ಕ್ಲಾಸ್ ತಗೊಳ್ತಕ್ಕಂಥವ್ರು ಇವತ್ತು ಆಗಮಿಸಿದ್ದಾರೆ. ಭಾಳಷ್ಟು ಹಿರಿಯರೆಲ್ಲ ತಾವು ಆಗಮಿಸಿದ್ದೀರಿ, ಭಾಳ ಸಂತೋಷ. ಅಂದರೆ ನಿಮಗಿದು ರುಚಿ ಜಾಸ್ತಿ ಆಗ್ತಾ ಇದೆ ಅಥವಾ ಹಿರೇಮಠಮ್ಮ ಎಲ್ಲರಿಗೂ ಹೇಳಿದ್ರೂ ಗೊತ್ತಿಲ್ಲ ನನಗೆ, ಪುಷ್ಪ ಅವರು. ಆಗಲಿ, ಭಾಳ ಸಂತೋಷ. ನಿನ್ನೆ ನಾವು ಪರಮಾನಂದವನ್ನು ಹೇಗೆ ಹೊಂದಬಹುದು, ಪರಮಾನಂದಕ್ಕೆ ಎಷ್ಟು ಮೆಟ್ಟಿಲುಗಳಿದ್ದಾವೆ, ಆ ಪರಮಾನಂದ ಪಡಿಬೇಕೆತ್ತಿದ್ರೆ, ಆನಂದ ಪಡಿಬೇಕೆತ್ತಿದ್ರೆ ಹೆಂಗಿರಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಿದ್ರು. ಮೊದಲೇದು ತನುವಿನಲ್ಲಿ ನಿರ್ಮೋಹ, ನೆನಪು ಮಾಡ್ಕೊಳ್ಳಿ ನಿನ್ನೆದು. ತನುವಿನಲ್ಲಿ ನಿರ್ಮೋಹ, ಮನದಲ್ಲಿ ನಿರಹಂಕಾರ. ಆ ಮನಸ್ಸದೇ ಇವತ್ತು ಮುಂದುವರಿಯಾಕೈತಿ. ಮತ್ತು ಅಂದ್ರೆ ಒಳಗೆ ಹೋಗೈತೆ ಒಂದೊಂದು ಆ ಹಸುವಿನಿಂದ ಹಿಡ್ಕೊಂಡು ಕಾಯಕ ದಾಸೋಹ ಮಾಡಿಕೊಂಡು, ಅದಾದಮೇಲೆ ಶೂನ್ಯ ಸಂಪಾದನೆ ಹೊಂದ್ಕೊಂಡು, ಆಮೇಲೆ ಲಿಂಗಾಯತ ಬಂದು, ಲಿಂಗಾಯತದಿಂದ ಶರಣ ಬಂದು, ಆಮೇಲೆ ಶಿವಚಿಂತೆ, ಶಿವನ ಧ್ಯಾನಕ್ಕೆ ಬಂದು, ಆಮೇಲೆ ಒಂದೊಂದೇ ಏನು ಒಂದಾದ್ರೆ ಇನ್ನೊಂದು ಚಿಂತೆಗೆ ಬಂದೀವಿ. ಚಿಂತೆ ಬಂದಾದ್ಮೇಲೆ ಆನಂದಕ್ಕೆ ಬಂದೀವಿ. ಆನಂದದಲ್ಲಿ ಏನು ಪರಮಾನಂದ ಹೊಂದಬೇಕಾದ್ರೆ ಮನದಲ್ಲಿ ನಿರಹಂಕಾರ, ಚಿತ್ತದಲ್ಲಿ ನಿರಪೇಕ್ಷೆ, ವಿಷಯದಲ್ಲಿ ಉದಾಸೀನ, ಭಾವದಲ್ಲಿ ದಿಗಂಬರ, ಹೀಗೆ 7 ಹಂತಗಳನ್ನು ನಾವು ನಿನ್ನೆ ಗಮನಿಸಿದ್ದೀವಿ. ಅದರಲ್ಲಿ ಮತ್ತೆ ಒಳಗೆ ಒಂದೇ ಹಂತಕ್ಕೆ ಹೋಗ್ತಾ ಇದ್ದೀವಿ ಇವತ್ತಿನ ದಿವಸ. ಒಂದೊಂದೇ ಮೇಗಿಂದ ನಾವು ಕೆಳಗೆ ಬರಕತ್ತೀವಿ ಈಗ. ಅದರಲ್ಲಿ ಒಂದೊಂದೇ ಹಂತ ಇವತ್ತು ಮನಸ್ಸಿಂದು. ಯಾಕೆಂದರೆ ಮನಸ್ಸೇ ಮಹಾದೇವ ಅಂತ ಕರೀತಾರೆ. ಮನಸ್ಸೇ ನಮ್ಮ ಅಳಿವು ಉಳಿವಿಗೆ ಕಾರಣ, ನಮ್ಮ ಬಂಧನಕ್ಕೆ ಮನಸ್ಸೇ ಕಾರಣ, ನಮ್ಮ ಬಿಡುಗಡೆಗೆ, ನಮ್ಮ ಮೋಕ್ಷಕ್ಕೆ ಮನಸ್ಸೇ ಕಾರಣ. ಅದಕ್ಕಾಗಿ ಈ ಮನಸ್ಸನ್ನು ನಾವು ಹೆಂಗೆ ಇಟ್ಕೋಬೇಕು ಅನ್ನೋದ್ರ ಬಗ್ಗೆ, ಆ ಮನಸ್ಸನ್ನು ಚಾರ್ಜ್ ಮಾಡಿಕೊಳ್ಳೋ ಅನ್ನೋದ್ರ ಬಗ್ಗೆ ನಮ್ಮ ಅಣ್ಣವರು ನಿಲನ್ ಅವರು ಹೇಳಿದರು. ಅದರ ಮುಂದುವರಿದ ಭಾಗವಾಗಿ ಸಹಿತ ಇವತ್ತು ನಮ್ಮೊಂದಿಗೆ ಇಟ್ನಾಳ್ ಸರ್ ಸಹಿತ ಅದರ ಬಗ್ಗೆ ಚಿಂತನೆಯನ್ನು ಮಾಡಿದ್ದಾರೆ. ಈಗ ನನ್ನದು ಉಳಿಯ ಬಾಚಿಂಗೆ ಇಲ್ಲಿ ಹೆಮ್ಮಗಲ್ ಹಂಪ ಅವರು ಯಾವ ರೀತಿ ಈ ಕೊರಡನ್ನು ಕೆತ್ತಬೇಕತ್ತಿದ್ರೆ ಉಳಿ ಬಾಚಿ ಹಿಡ್ಕೊಂಡು ಕೆತ್ತಬೇಕು, ಇಲ್ಲಂತಂದ್ರೆ ನೀವು ಕುಡುಗೋಲು ಕೊಡ್ಲಿಂದ ಕೆತ್ತಕ್ಕಾಗಲ್ಲ. ಶರಣರ ವಚನಗಳು ಉಳಿ ಇದ್ದಂಗೆ ಅಂತ. ಉಳಿದ ಶಾಸ್ತ್ರಗಳು ಏನಾಗಿದ್ದಾವೆ ಅಂತಂದರೆ ಕೊಡ್ಲಿ ಕುಡುಗೋಲು ಇದ್ದಂಗೆ. ಅದನ್ನು ಸೂಕ್ಷ್ಮವಾಗಿ ನೀವು ಮಾಡಲಿಕ್ಕೆ ಕಷ್ಟ ಆಗುತ್ತೆ, ಸಾಧ್ಯ ಆಗದೇ ಇರ್ಬೋದು ಅನ್ನೋ ಒಂದು
ಮೂಲ ತತ್ವ ನಮಗಿಲ್ಲಿ ಗೋಚರಿಸ್ತಾ ಇದೆ, ಅದನ್ನು ನಾವು ಗಮನಿಸಬೇಕಾಗತ್ತೆ. ಎಷ್ಟು ಸುಲಭವಾಗಿ ಇಲ್ಲಿ ಎಂತೆಂಥ ಮನಗಳನ್ನ ಹೇಳ್ತಾರೆ, ನಾವು ಕೇಳೇ ಇಲ್ಲ ನೋಡಿ. ಮನಗಳ ಹೆಸರು ಕೊರಡು ಮನ ಅಂತ, ಜರಡು ಮನ ಅಂತ. ಕೊರಡು ಮನ ಅಂದರೆ ಯಾವುದು ಅಂತಂದರೆ ಮರದ ದಿಮ್ಮಿ, ಅವ್ರು ಹೇಳಿದರು ನಾಟಿ ದಿಮ್ಮಿ, ಅದು ಒರಟು, ಜರಡು. ಅದಾದಮೇಲೆ ಎರಡನೇದು ಜರಡು. ಜರಡು ಅಂದರೆ ಜರಡಿ ಹಿಡಿತೀವಲ್ಲ, ಸೋಸ್ತೀವಲ್ಲ, ಅಂದರೆ ಅದೊಂದು ಸಾಧನೆಗೆ ಅಂಥದ್ದು ನಮ್ಮ ಸಾಧನೆ ಹಿಡಿತಕ್ಕಂಥದ್ದು ಮನ. ಜಾಳು ಮನ. ಜಾಳು ಮನ ಅಂದರೆ ಸಡ್ಲು, ಪುಸುಕ್ಲಾದ್ದು, ಜಾಳದ್ದು ಅಂತ. ಈ ಕಟ್ಟಿಗೆ ಕೆಲವೊಂದೆಲ್ಲ ಇರ್ತಾವೆ ನೋಡ್ರಿ, ಕೆಲವು ಪುಸುಕ್ಲಾದಿದ್ದು ಹಿಡಿದ ಕೂಡಲೇ ಪುಡಿ ಪುಡಿ ಆಗ್ತಾ ಇರ್ತದೆ. ಹಾಗೆ ನಮ್ಮ ಮನಸ್ಸು ಹಂಗೆ, ಕೆಲವ್ರ ಮನಸ್ಸು ಹಂಗೆ ಪುಡಿ ಪುಡಿ ಆಗ್ತಾ ಇರ್ತದೆ ಅಂಥ ಮನಸ್ಸು ಅಂತ. ಹಾಳು ಮನ. ಹಾಳು ಮನ ಅಂದರೆ ನಿಮ್ಗೆ ಗೊತ್ತಾಕೈತೆ, ಏನಾದ್ರ ಬಗ್ಗೆ ಹೇಳಬೇಕಾಗಿಲ್ಲ. ಕೋಳು ಮನ. ಕೋಳು ಮನ ಅಂದರೆ ಬೇಡಿ ಸಂಕೋಲೆ ಹಾಕ್ತಾರಲ್ಲ, ಬೇಡಿ ಹಾಕ್ತಕ್ಕಂಥ ಮನ, ಕೊಳ, ನಿರ್ಬಂಧ, ತಡೆ ಅಂತ ಮನ. ಕುಪಿತ ಮನ. ಕುಪಿತ ಮನ ಅಂದರೆ ಸಿಟ್ಟಿಂದು, ಏನಾರ ಅಂದ ತಕ್ಷಣ ಸಿಟ್ಟು ಬರೋದು ಅಂತ ಸಿಟ್ಟಿನ ಮನ. ಆಮೇಲೆ ಸರ್ವ ಚಾಂಡಾಲ ಮನ. ನೋಡಿ, ಸರ್ವ ಚಾಂಡಾಲ ಮನ ಅಂದರೆ ಅದು ಕ್ರೂರ ಮಗ, ಹುಲಿ ಶಿವ ಅಂತ ಹೇಳ್ತೀವಲ್ಲ, ಕ್ರೂರ, ಉಗ್ರ, ಬಲಾಢ್ಯ ಅಂತ ಮನ. ಇದಲ್ಲದ ಮನಗಳು ಮತ್ತು ಎಷ್ಟೊಂದು ಮನಗಳು ಇದಾವೆ ಅಂದರೆ ಭಾಳ ಅದ್ಭುತ ಅನ್ನಿಸ್ತಾ ಇದೆ ನನಗೆ ಇದ್ರ ಬಗ್ಗೆ. ಹರಿದ ಗೋನಿಯಲೊಬ್ಬ ಕಳವೆಯ ತುಂಬಿದ, ಇರುಳೆಲ್ಲ ಅಳೆದನ ಸುಂಕ ಕಂಜಿ. ಗೋನಿಯಲ್ಲಿದ್ದ ಕಳವೆಯೆಲ್ಲ ಬಿದ್ದು ಹೋಗಿ ಬೆಳಗ್ಗಾಗುತ್ತೆ ಅಳಿದವನ ಮನ ಅಂತ ಬರುತ್ತೆ. ಒಬ್ಬ ಏನು ಮಾಡಿದ ಅಂತ, ರಾತ್ರಿ ಎಲ್ಲ ಮುಂಚೆಲ್ಲ ಜಕತ್ ಕಟ್ಟೆ ಅಂತಿದ್ದು, ಸುಂಕದ ಕಟ್ಟಿ ಅಂತ ಅದ್ರ ಅದಕ್ಕೆ. ಏನು ಮಾಡಿದ, ಇನ್ನು ಸುಂಕ ಕೊಡಬೇಕು ಅಂತ ಹೇಳಿಬಿಟ್ಟು ಹೊಲಕ್ಕೆ ಸಂತಿಗೆ ಮಾರಕ್ಕೆ ಹೊಂಟಿದ್ದ. ಹೋಗುವಾಗ ಸುಂಕ ಕೊಡ್ಬೇಕಂತೇಳಿ ಚೀಲ ತುಂಬ ಭತ್ತ ತುಂಬಿಕೊಂಡಿದ್ದ. ಹರಿದ ಗೋಣಿ ಅದು, ಹರಿದ ಚೀಲ ರಾತ್ರಿ ತುಂಬಿದಾನೆ. ಹರಿದ ಗೋಣಿಯಲ್ಲೊಬ್ಬ ಕಳವೆಯ ತುಂಬಿದ. ಕಳವೆ ಅಂದರೆ ಭತ್ತ ತುಂಬಿಟ್ಟು ಇರುಳೆಲ್ಲ ಅಳೆದನ ಸುಂಕ ಕಂಜಿ. ಕಳವೆಯೆಲ್ಲ ಬಿದ್ದೋಗಿ ಬರಿಗೋಣಿ ಉಳಿಯಿತ್ತು, ಅಳಿಮನದವನ ಭಕ್ತಿ ಇಂತಾಯಿತ್ತು ಕಾಣ ರಾಮನಾಥ ಅಂತ. ಅಳಿಮನ ಅಂತ ಬೆಳಗ್ಗೆ ನೋಡ್ತಾನೆ, ಆ ಸುಂಕ ಕಟ್ಟಿ ದಾಟಿ ಬರ್ತಾನೆ, ಸುತ್ತ ಹಾಕಿ ಅಲ್ಲಿ ಹಾಕಿ ಇಲ್ಲಿ ಹಾಕಿ ದಾಟಿ ಬರ್ತಾನೆ. ಆದರೆ ಆ ಭತ್ತ ಎಲ್ಲ ಬಿದ್ದು ಹೋಗ್ಬಿಟ್ಟಿರ್ತದೆ ಅಷ್ಟೆ. ಏನಾಯಿತು? ಹಾಗೆ ಇವತ್ತು ನಾವು ಏನು ಮಾಡ್ತಾ ಇದ್ದೀವಿ, ಇವತ್ತು ಟ್ಯಾಕ್ಸ್ ಕಟ್ಟೋದು. ಹಿಂದೆ ಸುಂಕ ಕಟ್ತಿದ್ದೀವಿ, ಸುಂಕ ಕಟ್ಟೋದ್ರಲ್ಲಿ ಇವತ್ತು ಟ್ಯಾಕ್ಸ್ ಕಟ್ಟದೆ ನಾವು ಕೆಲವರೆಲ್ಲ ಉಳಿಸ್ತೀವಲ್ಲ. ಟೋಲ್ ನಾಕ ಇತ್ತು ಮುಂಚೆ, ಅದು ಟೋಲ್ ನಾಕ ಅಂತೀವಿ. ಈಗ ಅದು ಈಗ ಹುಬ್ಳಿ ಟೋಲ್ ನಾಕ ಅಂತೀವಿ, ಈಗಿಲ್ಲ. ಅದು ಹೆಸರಿದ್ದೆ ಐತೆ ಅಷ್ಟೇ, ಉಳ್ದೈತೆ ಅಷ್ಟೇ. ಹಾಗೆ ಆ ಟೋಲ್ ನಾಕ ತಪ್ಪಿಸಿ ಅವನ್ನೆಲ್ಲ ಭತ್ತ ಟ್ಯಾಕ್ಸ್ ಕಟ್ಟದೆ ಬಂದ, ಆದರೆ ಆ ಚೀಲೆಲ್ಲ ಬಿದ್ದು ಹೋಯ್ತು. ಹಾಗೆ ಅದಕ್ಕೆ ಅಳಿಮನ ಅಂತಾರೆ ನೋಡಿ. ಆ ಮನ ಅಳಿಮನ ಅದು. ಈಗ ನಾವು ಭಾಳ ಜನ ಟ್ಯಾಕ್ಸ್ ಕಟ್ಟದೆ ಸರ್ಕಾರಕ್ಕೆ ಮೋಸ ಮಾಡಿ ಬದುಕ್ತಾ ಇದ್ದವ್ರ ಗತಿನೂ ನೀವು ನೋಡ್ತಾ ಇರ್ಬೋದು. ಅವ್ರನ್ನೆಲ್ಲ ಹಿಂಗೆ ಏನೇನು ಆಗ್ತಾ ಇದೆ ಅಂತೇಳಿ. ಹೀಗೆ ಆ ಮನ. ಅದಲ್ಲದೆ ಕುಮನ ಅಂತ ಹೇಳ್ತಾರೆ, ಸುಮನ ಅಂತ ಹೇಳ್ತಾರೆ, ಘನಮನ ಅಂತ ಹೇಳ್ತಾರೆ ಶರಣರು. ಎಂತೆಂಥ ಮನಗಳ ಬಗ್ಗೆ ಎಷ್ಟೊಂದು ಅದ್ಭುತವಾಗಿ ಹೇಳ್ತಾ ಇದ್ದಾರೆ ನೋಡಿ. ಅಕ್ಕ ಇನ್ನೊಂದು ಹೇಳ್ತಾ ಇದ್ದಾರೆ, ಈ ಮನಸ್ಸಿನ ಬಗ್ಗೆ ಇನ್ನೊಂದು, ಹಿಡಿಯುವುದು ಅದನ್ನು ಹಿಡಿಯುವುದೇ. ಮನಸ್ಸು ಯಾವುದನ್ನು ಹಿಡಿಬಾರ್ದು ಅದನ್ನು ಹಿಡಿತೈತಿ, ಯಾವುದು ಹಿಡಿಬೇಕೋ ಅದನ್ನು ಹಿಡಿಯೋದಿಲ್ಲ ಅಂಥ ಮನಸ್ಸಿದು. ಬಡವ ನಾನು ಕಾಡುತ್ತಿರುವುದು, ಈ ಅಳಿಮನ ನನ್ನ ಕಾಡ್ತಾ ಇದೆ, ನನ್ನ ರಕ್ಷಿಸುವಂತ. ಅಕ್ಕ ಏನು ಹೇಳ್ತಾ ಇದ್ದಾರೆ, ಅಯ್ಯ ನಿನ್ನ ಮುಟ್ಟದೆನ್ನ ಮನ ನೋಡ, ಬಿಚ್ಚಿ ಬೀಸರವಾಯಿತೆನ್ನ ಮನ, ಹೊಳಲ ಸುಂಕಿಗನಂತೆ ಹೊದಕುಳಿ ಒಳಗಂಡಿತ್ತ ಮನ, ಎರಡೆಂಬುದ ಮರೆದು ಬರಡಾಗದೆನ್ನ ಮನ. ಎರಡನ್ನೋದು ಮರಿದೆ ಬರಡಾಗ್ತಾ ಇಲ್ಲ ಇದೆ ನನ್ನ ಮನಸ್ಸು. ಎರಡು ಅನ್ನೋದು ಹೋಗ್ಬೇಕು ಅಂತ. ಎರಡಂದ್ರೆ ಯಾರ್ದು? ನಾನು ನೀನು ಅನ್ನೋದು ಹೋಗ್ಬೇಕು. ಈಗ ನಮ್ದು ಏನಾಗಿದೆ, ನಾನು ಬೇರೆ ಪರಮಾತ್ಮ ಬೇರೆ ಆಗಿದೆ. ಇಲ್ಲಿ ನಾವು ಈ ಶರಣರ ವಿಚಾರ ಯಾಕೆ ಇಷ್ಟು ಶ್ರೇಷ್ಠ ಆಗುತ್ತೆ, ಈ ಉಳಿಕ್ಕಿಂತ ಶ್ರೇಷ್ಠ ಯಾಕಾಗುತ್ತೆ ಅಂತಂದರೆ ಗಮನಿಸಬೇಕು. ಇಲ್ಲಿ ಪರಮಾತ್ಮ ಬೇರೆ ಅಲ್ಲ, ನೀವು ಬೇರೆ ಅಲ್ಲ ಅಂತ ಹೇಳ್ತಕ್ಕಂಥದ್ದು. ನೀವು ಯಾವುದಾವ ಶಾಸ್ತ್ರಗಳನ್ನು ಕೇಳ್ತಾ ಇರಿ, ಪುರಾಣಗಳನ್ನು ಕೇಳ್ತಾ ಇರಿ, ಅಲ್ಲೇ ಒಬ್ಬ ರಾಜನ ಕತೆ ಇರ್ತದೆ, ರಾಕ್ಷಸರ ಕತೆ ಇರ್ತದೆ. ಪುರಾಣಗಳೆಲ್ಲ ದೇವಿ ಪುರಾಣ ಮತ್ತೊಂದು ಕಥೆಲ್ಲ ಬರೀ ಯಾರದೋ ಒಬ್ಬರು ಕತೆ ಇರ್ತದೆ, ರಾಜ ಆಳಿದ ಕತೆ ಇರ್ತದೆ. ಇಲ್ಲಿ ನಾವೇನೋ ಒಂದು ತಿಂಗಳಿಂದ ಹೆಚ್ಚು ಕಡಿಮೆ ಚರ್ಚೆ ಮಾಡಕತ್ತೀವಿ, ಯಾರ್ದಾರ ರಾಜಂದು ಹೇಳಕತ್ತೀವ? ಯಾರ್ದು ಹೇಳಕತ್ತೀವಿ? ಇಲ್ಲಿ ನಮ್ಮ ಒಳಗಡೆ ಶರಣರದಲ್ಲ, ನಮ್ಮದು ಕಥೆನ ಹೇಳಕತ್ತೀವಿ. ಇಲ್ಲಿ ನಮ್ಮ ಮನುಷ್ಯನ ಕತೆ, ನಮ್ಮ ಮನಸ್ಸು ಎಲ್ಲಿ ಮಾಡ್ತದೆ, ಯಾವುದೇ ಚಿಂತೆ ಮಾಡಕತ್ತೈತಿ, ಇದು ಏನು ಮಾಡಬೇಕಾಗೈತಿ. ಮೊದಲು ಹಸಿವು ಎಲ್ಲಿಂದ ಶುರು ಆಯಿತು? ಹೊಟ್ಟೆ ಹಸಿವಿಂದ ಹಿಡ್ಕೊಂಡು ಪ್ರಾರಂಭ ನಮ್ಮದು ಎಲ್ಲಿಂದ? ಹಸಿವು, ದೇಹದ ಹಸಿವು, ಮನಸ್ಸಿನ ಹಸಿವು, ಆಮೇಲೆ
ಆತ್ಮದ ಹಸಿವು ಅಲ್ಲಿಂದ ಶುರುವಾಗೈತೆ ನಮ್ಮದು. ಈ ನಮ್ಮದೆಲ್ಲ ಚಿಂತನೆಗಳು ಎಲ್ಲಿಂದ ಶುರುವಾಗ್ಯಾವಂದ್ರೆ ಯಾರೋ ಒಬ್ಬರು ರಾಜ ರಾಣಿ ಒಬ್ಬ ಇದು ಆ ಥರ ಇಲ್ಲ. ಅದಕ್ಕಾಗಿ ನಿಮ್ಮದು ಚಿಂತನೆ ನೀವು ಮಾಡ್ತಾ ಇದ್ರೆ ನೀವು ಬೇಗ ಮುಟ್ತೀರಿ ಭಗವಂತ ನಡೆಗೆ ಅಂತ ಇಲ್ಲಿ ಹೇಳ್ತಕ್ಕಂಥದ್ದು. ಶರಣರು ಕೊಟ್ಟದ್ದು ನಮಗೇನು ಅಂದ್ರೆ ನಿನ್ನ ನೀನರಿ ತನ್ನ ತಾನರಿ ಅವನೇ ದೇವ ತಾನೇ ದೇವ ನೋಡ ಅಂತ ಹೇಳ್ತಾರೆ. ಯಾಕಂದರೆ ಪರಮಾತ್ಮ ಎಲ್ಲ ಕಡೆ ಇದ್ದಾನೆ, ಮತ್ತು ನಮ್ಮಲ್ಲಿ ಯಾಕಿಲ್ಲ? ಇದ್ದಾನೆ, ನಮಗೆ ಗೊತ್ತಿಲ್ಲ. ಮರವು ಬಂದೈತೆ ನಮಗಷ್ಟ. ಈ ಕೆಲಸ ಮಾಡ್ತಾ ಇರೋದು ಇಲ್ಲಿ ಇದನ್ನು ನಾವು ವರ್ಕ್ಶಾಪ್ ಮಾಡ್ತಾ ಇರೋದು ಆ ಮರವನ್ನು ಅರಿವನ್ನಾಗಿ ಪರಿವರ್ತನೆ ಮಾಡೋ ಕೆಲಸ ನಡೆದಿದೆ ಅಷ್ಟೇ. ಇಲ್ಲಿ ಚಾರ್ಜ್ ಮಾಡೋದಂತ ಹೇಳಿದ್ರಲ್ಲ ಅನ್ನೋದು, ಮೊಬೈಲ್ ಚಾರ್ಜ್ ಮಾಡಿದಂಗೆ ಇಲ್ಲಿ ಆ ಪರಮಾತ್ಮ ನಿಮ್ಮೊಳಗೆ ಇದ್ದಾನೆ. ನೀವೇನು ಸಂಕಲ್ಪ ಮಾಡ್ತೀರಿ, ಬೆಳಗ್ಗೆ ನಾನು 5 ಗಂಟೆಗೆ ಕೇಳಬೇಕಂದ್ರೆ, ಎಲ್ಲರೂ ಊರಿಗೆ ಹೋಗ್ಬೇಕಂದ್ರೆ ನಿಮಗೆ ಅಲಾರಾಮ್ ಹಿಡಿದೇ ಹೇಳ್ತಿರಲಿಲ್ಲ ನೀವು, ಮತ್ತು ಎಬ್ಸಿದ್ದು ಯಾರಲ್ಲಿ? ಕನಿಷ್ಠನಾಗ ನಿಮಗೆ ಬಂದು ಹೇಳಿದವನು ಯಾರು? ನೀವು ನನಿಷ್ಠನಾಗ ಹಿಂಗೆ ಮಾಡಬೇಕು ನಾನು ಮಾಡ್ಬೇಕಂತ ನೀವು ಅನ್ನಿಸ್ಕೊಂಡು ಮಾಡ್ಕೊಂಡಿರ್ತೀರಿ. ನಿಮ್ಮ ಕನಿಷ್ಠ ಬಂದು ಹೇಳಿದವ ಯಾರು ರೀ? ಅವನೇ ಒಳಗಿದ್ದವನು. ಆ ಒಳಗಿದ್ದವನು ಪರಿಚಯ ಮಾಡಕತ್ತೀವ ನಾವು ಅಷ್ಟೇ, ಬೇರೆ ಏನು ಮಾಡ್ತಾ ಇಲ್ಲ. ನಿಮ್ಮೊಳಗೆ ಅವನೇ ಇದ್ದಾನೆ, ನಮ್ಮೊಳಗೆ ಅವನೇ, ಎಲ್ಲ ಕಡೆ ಅವನೇ ಇದ್ದಾನೆ. ಅನುರೇನು ತೃಣಕಾಷ್ಟದ ಇಲ್ಲಿದೆ ಅಂತ ಹೇಳುತ್ತೆ ಇದ್ದ ಶಾಸ್ತ್ರ ಬಂದದ್ದು. ಅಂದರೆ ಪರಮಾತ್ಮ ಎಲ್ಲ ಕಡೆ ಇದ್ದಾನೆ, ನಿಮ್ಮೊಳಗೂ ಇದ್ದಾನೆ ಅಂತ ಶರಣರು ನಮಗೆ ನಿಮ್ಮ ಒಳಗನ್ನು ಹುಡುಕ್ರಿ ಅಂತ ಹೇಳಿದ್ರೆ ಅಷ್ಟೇ. ನೀವು ಅಲ್ಲಿ ಇಲ್ಲಿ ನೋಡಕ್ಕೆ ಹೋಗಬೇಡ್ರಿ. ಗುಡಿ ಗುಂಡಾರ ಮಠ ಮಸೀದಿನಲ್ಲಿ ನೀವು ಪರಮಾತ್ಮನನ್ನು ಹುಡುಕಕ್ಕೆ ಹೋಗಬೇಡ್ರಿ. ನಿಮ್ಮ ಅಂತರಂಗದೊಳಗಿರುವ ಹುದುಗಿದ್ದ ಪರಮಾತ್ಮನನ್ನು ಹಾಲೊಳಗೆ ನಿನ್ನೆ ಹೇಗೆ ಬೆಣ್ಣೆಯನ್ನು ತೆಗೆಯೋದನ್ನು ಹೇಳಿದರೋ, ಎಣ್ಣೆ ಒಳಗ ಅಲ್ಲ ಎಳ್ಳಿನಲ್ಲಿ ಎಣ್ಣೆಯನ್ನು ಹೆಂಗೆ ತೆಗೆಯೋದನ್ನು ನಾವು ಮಾಡ್ತೀವೋ, ಕಲ್ಲಿನೊಳಗೆ ಬಂಗಾರವನ್ನು ಹೇಗೆ ನಾವು ತೆಗಿತೀವೋ, ಹಾಗೆ ಅಂತರಂಗದಲ್ಲಿರುವ ಆ ಪರಮಾತ್ಮನನ್ನು ಹುಡುಕಬೇಕಂತ ನಾವು ಏನು ಮಾಡಬೇಕು ಅನ್ನೋದು ಕಲಿಬೇಕಾಗತ್ತೆ. ಅಕ್ಕ ಮಹಾದೇವಿ ಇನ್ನೊಂದು ಹೇಳ್ತಾರೆ, ದಿಗಂಬರಿ ಆದಡೇನಯ್ಯ ಮನ ಬೆತ್ತಲಾಗದನ್ನಕ್ಕ. ನಮ್ಮ ಮನಸ್ಸು ಬೆತ್ತಲಾಗಬೇಕು. ಬರೀ ದೇಹ ಬೆತ್ತಲಾಕೋದ್ರೆ ಏನು ಪ್ರಯೋಜನ ಇದೆ? ಅದೇನು ಪ್ರಯೋಜನ ಇಲ್ಲ ಅಂತ ಹೇಳ್ತಾರೆ. ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರ್ಣಂಗಳ ಚೇಷ್ಟೆಗೆ ಮನವೇ ಬೀಜ. ಈ ಜಗತ್ತಿನಲ್ಲಿ ಗಿಡ ಮರ ಹುಳು ಬೆಳೆಯಬೇಕೆತ್ತಿದ್ರೆ ಆ ಸೂರ್ಯ ಮತ್ತು ಚಂದ್ರ ರವಿ ಬೀಜ, ಹೌದಾ? ಅವಿಲ್ಲದೆ ಹೋದ್ರೆ ಏನಾರ ಹೂ ಹುಳು ಇದಾಗ್ತದ, ಹಣ್ಣು ಬಿಡ್ತದ, ಕಾಯಿ ಆಗ್ತದ? ಎಲ್ಲ ಕ್ರಿಮಿಕೀಟಗಳು ಅಡ್ಡಾಡೋದು, ಮತ್ತೊಂದು ನಡೆಯೋದು, ನೀವೆಲ್ಲ ಎಚ್ಚರಾಗೋದು, ಚಟುವಟಿಕೆ ನಡೆಯೋದು ಯಾವಾಗ? ಸೂರ್ಯ ಹುಟ್ಟಿದ ಆದಮೇಲೆ. ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರ್ಣಂಗಳ ಚೇಷ್ಟೆಗೆ ಮನವೇ ಬೀಜ. ಈ ಕರ್ಣಗಳಿದಾವಲ್ಲ ನಮ್ಮಲ್ಲಿ, ಅಂತಃಕರಣಗಳು 4 ಹೇಳ್ತೀವಿ: ಚಿತ್ತ, ಮನ, ಬುದ್ಧಿ, ಅಹಂಕಾರ. ಅದ್ರ ಜೊತೆಗೆ ನಮ್ಮಲ್ಲಿ 5 ಇಂದ್ರಿಯಗಳಿದಾವ. ಇವಕ್ಕೆಲ್ಲ ಆ ಇಂದ್ರಿಯಗಳು ಅವಕ್ಕೂ ಮನನೇ ಕಾರಣ. ಅದನ್ನು ಬಯಸ್ತದೆ, ನೋಡ್ತದೆ. ಮನಸ್ಸ ನೀನು ತಪ್ಪು ಮಾಡಕತ್ತಿ ಅಂತೇಳಿ ಹೊಡೆದನ್ನು ಕುಂಡ್ರಿಸ್ಬೇಕು ನಾವು. ನಮ್ಮ ಮನಸ್ಸು ನೋಡಿದ್ದು ಬೇಡಕ್ಕೆ ಶುರು ಮಾಡ್ತಾರೆ. ಅದಕ್ಕೆ ಆ ಕರ್ಣಂಗಳ ಚೇಷ್ಟೆಗೆ ಮನವೇ ಬೀಜ ಎನಗುಳ್ಳದೊಂದು ಮನ. ನಮಗೆಲ್ಲರಿಗೂ ಒಂದೇ ಮನಸ್ಸು ಐತಿ, ಆದರೆ ಅದು 2 ಆಗೈತಿ. ಒಂದು ಮನಸ್ಸು ಏನು ಹೇಳ್ತೈತೆ, ಬೇಕಂತ ಹೇಳ್ತೈತಿ, ಇನ್ನೊಂದು ಬ್ಯಾಡ ಅಂತ ಹೇಳ್ತೈತಿ. ಒಂದು ಮನಸ್ಸು ಚಾ ಕುಡಿ ಅಂತ ಹೇಳ್ತೈತಿ, ಇನ್ನೊಂದು ಮನಸ್ಸು ಬೇಡ, ನೀನು ಆಗಲೇ ನೀನು ತೊಂದರೆ ಐತಿ, ಹಸಿವಾಗ್ತಾ ಇಲ್ಲ, ನಿದ್ದೆ ಬರ್ತಾ ಇಲ್ಲ ರಾತ್ರಿ ಅಂತ ಹೇಳ್ತೈತಿ. ಆದರೂ ಸಹಿತ ಒಂದು ಚಟಕ್ಕೆ ನಾವು ಬಿದ್ದುಬಿಟ್ಟು ಅದನ್ನು ಕುಡಿಯೋದು ಬಿಡೋದಿಲ್ಲ. ಯಾಕಂದರೆ ಆ ಮನಸ್ಸು ನಮ್ಮನ್ನು ಮಾಡ್ತಾ ಇರೋದು, ನಮ್ಮನ್ನು ಆ ರೀತಿ ಒಯ್ತಾ ಇದೆ. ನನಗೊಂದು ದೊಡ್ಡ ಮನ, ಆ ಮನ ನಿಮ್ಮಲ್ಲಿ ಸಿಲುಕಿದ ಬಳಿಕ ನನಗೆ ಬೇರೆ ಭವ ಉಂಟೆ ಅಂತ ಅಕ್ಕ ಹೇಳ್ತಾರೆ. ಅಂದರೆ ಆ ಮನಸ್ಸಿನ ಪರಮಾತ್ಮನೊಂದಿಗೆ ನಾವು ಹೊಂದಾಣಿಕೆ ಮಾಡಿದಾಗ, ಅವನೊಂದಿಗೆ ಗೂಡಿಸಿದಾಗ ಅದರದ್ದು ಚೇಷ್ಟೆ ಹೋಗುತ್ತೆ ಅಂತ. ಮುಗದು ಗೊತ್ತೈತೆ ನಿಮಗಿಲ್ಲೇ ಎಲ್ಲೈತೆ ಮುಗದ? ಅಳ್ಳವರ ರೋಡಲ್ಲಿ. ನೋಡಿದ್ದಾರೆ, ಅಕ್ಕ ನೋಡಿದ್ದಾರೆ. ಸ್ವಲ್ಪ ಅಕ್ಕಂದಿರೇ ಲೇಟಾಗಿ ಬಂದವರೆಲ್ಲ ಸ್ವಲ್ಪ ಮೊಬೈಲನ್ನು ಮೊದಲೇ ಆಫ್ ಮಾಡಿಕೊಳ್ಳಿ. ಅಣ್ಣವರು ನಿಮಗೆ ಮತ್ತೆ ತಿರ್ಗಾ ಜ್ಞಾಪಿಸಿದ್ರು, ಆದರೂ ಸಹಿತ ಅವಾಗ ನೀವು ಎಚ್ಚರ ಆಗಲಿಲ್ಲ. ಈಗ ನೋಡಿ ಅಳಕ್ಕೆ ಶುರು ಮಾಡಿಬಿಡ್ತದೆ ಅದು. ಅವಾಗ ಹತ್ತು ಬಿಟ್ಟರೆ ಎಲ್ಲರಿಗೂ ತೊಂದರೆ ಆಗಿಬಿಡ್ತದೆ. ಸೊ ಅದಕ್ಕಾಗಿ ಅವರು ಸೈಲೆಂಟ್ ಮೋಡು, ಏರೋಪ್ಲೇನ್ ಮೋಡು ಎಲ್ಲ ಮೋಡು ಹೇಳಿಬಿಟ್ರು ಅವರು. ಆದರೂ ಸಹಿತ ನೀವು ಎಚ್ಚರ ಆಗಲಿಲ್ಲ ಅಂದರೆ ನಾವು ಏನು ಮಾಡೋಕ್ಕಾಗಲ್ಲ. ಆ ಮುಖದಲ್ಲಿ ಕಲ್ಲವಂತ, ಅಕ್ಕಿ ಕಲ್ಲವಂತ, ನಮ್ಮ ದೊಡ್ಡಮ್ಮ ಆಗ್ಬೇಕು ಅಕ್ಕಿ. ನಾವು ಚಿಕ್ಕಂದಿನಲ್ಲಿ ಹೇಳ್ತಿರು, ನೋಡಪ್ಪ ಮಾದೇವ, ನನಗೆ ಮಾದೇವ ಅಂತ ಕರೆಯೋದು, ಮುಳುಕೂರು ಅಡ್ಡಸರಿದ್ರು. ನೋಡಪ್ಪ ಮಾದೇವ, ಮೂಳೆ ಮುರಿದ್ರೆ ಕಟ್ಬೋದು. ಅಲ್ಲಿ ಏನಾಗಿತ್ತು ಅಂದರೆ, ನಮ್ಮದು ಊರು ಕಿತ್ತೂರು ಹತ್ತಿರ ಜಮನೂರು. ಅಲ್ಲಿ ಜಮನೂರಲ್ಲಿ ಮ್ಯಾಲಿನ ಮನೆ ಅಂಗಡಿಯವ್ರ ಮನೆ, ಆ ಮನೆ ಹೆಣ್ಮಗಳಾಕಿ. ಆದರೆ ಕೆಳಗಿನ ಮನೆ ನಮ್ಮದು. ನಾವು ಮನೆಯಾಗಿದ್ದೀವಿ. ನಮ್ಮ ತಾಯಿಯನ್ನು ಮುಳುಕೂರವ್ರ ಮನೆ ಕೊಟ್ಟಿದ್ರು. ಹಾಗಾಗಿ ನಾವು ಮುಳುಕೂರವ್ರ ಮನೆ ಕೊಟ್ಟಿದ್ರು, ಅಂಗಡಿಯವ್ರ ಮನೆಯಾಗ ಇರ್ತಿದ್ವಿ. ನಾವು ಅಜ್ಜಿ ಮನೆಯಾಗ ಇರ್ತಿದ್ವಿ, ಬೆಳೆದಿದ್ದಲ್ಲೇ ಹೆಚ್ಚು ಕಡಿಮೆ. ಹಾಗಾಗಿ ಅಂಗಡಿಯವ್ರ ಮನೆಗೆ ಬರ್ತಿದ್ರು. ಅಂಗಡಿಯವ್ರ ಮನೆ ಊರು ಬಾಗಿಲಿಗೆ ಐತೆ ಹೆಚ್ಚು ಕಡಿಮೆ. ಬಂದವರೆಲ್ಲ ಒಂಥರ ದಾಸೋಹ ಮನೆ ಇದ್ದಂಗಿದೆ ಅದು.
ಆ ಯಮ್ಮ ಮೇಲಿನ ಮನೆ ಅಂಗಡಿಯವ್ರ ಮನೆ ಹೆಣ್ಮಗಳಾಗಿದ್ದರು, ಕೆಳಗಿನ ಮನೆ ಅಂಗಡಿಯವ್ರಿಗೆ ಬರ್ತಿದ್ರು ಮನೆಗೆ. ಯಾವಾಗ ಬಂದು ಊರಿಗೆ ಬರ್ಬೇಕಾಯ್ತರು, ಯಾಕೆ ಮನೆ ಅಲ್ಲಿ ಯಾಕೆ ಹೋಗ್ತಾ ಇಲ್ಲ ನಿಮ್ಮ ಮನೆಗೆ, ತವ್ರ ಮನೆಗೆ ನೀನು ಬಿಟ್ಟು ಇಲ್ಲಿ ಅಂಗಡಿಯವ್ರ ಮನೆಗೆ ಬರ್ತಿ, ಕೆಳಗಿನ ಅಂಗಡಿಯವ್ರ ಮನೆಗೆ ಅಂತಂದೆ. ಅನುಕೂಲ ಯಮ್ಮ ಏನು ಹೇಳಿದ್ರು ಗೊತ್ತಾ? ನೋಡಪ್ಪ ಮಾದೇವ, ಮೂಳೆ ಮುರಿದ್ರೆ ಕಟ್ಬೋದು, ಮೂಳೆ ಮುರಿದ್ರೆ ಕಟ್ಬೋದು, ಮನಸ್ಸು ಮುರಿದ್ರೆ ಕಟ್ಟಕ್ಕಾಗಲ್ಲ. ಅಲ್ಲಿ ಅವ್ರ ಅಂತಮ್ಮರು ಒಡ ಹುಟ್ಟಿದವರು ಆಕಿನ ಸರಿಯಾಗಿ ನೋಡ್ತಿರ್ಲಿಲ್ಲ, ಸರಿಯಾಗಿ ಹಬ್ಬದಾಗ ಹುಣ್ಣಿಮೆಗೆ ಕುಬ್ಸ ಸೀರೆ ಕೊಡ್ತಿರ್ಲಿಲ್ಲ. ಇಲ್ಲಿ ಬಂದವರಿಗೆಲ್ಲ ವ್ಯವಸ್ಥೆ ಇತ್ತು, ಊಟ ವ್ಯವಸ್ಥೆ ಬಂದವರಿಗೆಲ್ಲ ಮಾಡ್ತಾಯಿದ್ರು, ಹೊರಗಿನವ್ರಿಗೂ ಮಾಡ್ತಿದ್ರು, ಮನೆಯವ್ರಿಗೆ ಹಂಗೆ ಇದ್ದೇ ಇರ್ತಿತ್ತು. ಅಲ್ಲಿ ಒಂಥರ ದಾಸೋದ ಮನೆ ಇದ್ದಂಗಿತ್ತು. ಸೊ ನನಗಿನ್ನೂ ನೆನಪೈತಿ, ಮೂಳೆ ಮುರಿದ್ರೆ ಕಟ್ಬೋದು, ಮನಸ್ಸು ಮುರಿದ್ರೆ ಕಟ್ಟಕ್ಕಾಗಲ್ಲ. ಯಾರ್ದಾರ ಜೊತೆ ನೋಡ್ರಿ ನೀವು ಮನಸ್ಸು ಕೆಡಿಸ್ಕೊಂಡ್ರೆ ಅಂದರೆ ಎದುರಿಗೆ ಬಂದರೂ ಸಹಿತ ನಿಮ್ಮ ಮುಖ ಈ ಕಡೆ ಇರ್ತೈತೆ, ಅವ್ರ ಮುಖ ಆ ಕಡೆ ಇರ್ತದೆ. ಅದಕ್ಕಾಗಿ ಈ ಮನಸ್ಸನ್ನು ನಾವು ಹೆಂಗೆ ಇಟ್ಕೋಬೇಕು, ಅದು ಭಾಳ ಇದನ್ನು ಮಾಡಬೇಕು. ನೋಡಿ, ಇದು ಆ ಯಮ್ಮ ಹೇಳಿದ ಅನುಭವದ ಮಾತು. ಆದರೆ ಅಕ್ಕನ ಅನುಭವದ ಮಾತು ಏನು ಹೇಳ್ತಾಳೆ ಅಂದರೆ, ಹೊನ್ನು ಮುರಿದಡೆ ಬೆಸಸಬಹುದಲ್ಲದೆ, ಹೊನ್ನು ಮುರಿದಡೆ ಬೆಸಸಬಹುದಲ್ಲದೆ. ನಿಮ್ಮ ಬಂಗಾರ ಸರ ಒಂದು ಉಂಗುರ ನಮ್ಮ ಪಾರ್ವತಿ ಮುರ್ಕೊಂಡಳು ಅಂತ ತಿಳ್ಕೊಳ್ಳಿ, ಹಾಕ್ಕೊಳಕ್ಕೆ ಹೋಗಿ ಉಂಗುರ ಹಾಕ್ಕೊಳ್ಳೋಕೆ ಮುರಿದಳು. ಅದನ್ನ ಹೋಗಿ ಆಕೆ ಮತ್ತೆ ಪತ್ತಾರ ಅಂಗಡಿಗೆ ಹೋಗಿ ಅದನ್ನು ಬೆಸಿಸ್ಕೊಂಡು ಬರ್ತಾಳೆ, ಹೌದಾ? ಮುತ್ತು ಒಡೆದಡೆ ಬೆಸಸಬಹುದೇ? ಮುತ್ತು ಹೊಡೆದ್ರೆ ಬೆಸಿಸ್ತೀರೇನ್ರಿ ಅಕ್ಕ ಕೇಳ್ತಾ ಇದ್ದಾಳೆ. ಎಂಥ ಪ್ರಶ್ನೆ ನೋಡ್ರಿ ಅಕ್ಕಂದು. ಮನ ಮುರಿದಡೆ ಮನಕ್ಕೊಬ್ಬ ಒಡೆಯರುಂಟೆ. ಮನಸ್ಸು ಮುರಿದ್ರ ಅದಕ್ಕೆ ಮತ್ತೊಬ್ಬ ಉಂಟ. ಆಗಲೇ ಹೇಳಿದೆ ನಿಮ್ಗೆ ಅದ್ರ ಕತೆ, ನಮ್ಮ ಅನುಭವದ ಕತೆ. ಚನ್ನಮಲ್ಲಿಕಾರ್ಜುನ ಸಾಕ್ಷಿಯಾಗಿ ಬೇಟ ಉಳ್ಳಲ್ಲಿ ಬೆರೆಸೆ ಘನ. ನನ್ನ ಮನ ಅವನ ಜೊತೆ ಸೇರಿಸ್ಬಿಟ್ಟ ಅಂದರೆ ಅದೇ ಘನಮನ ಆಗಿಬಿಡ್ತದೆ. ಪರಮಾತ್ಮ ನನಗೆ ಮನಸ್ಸು ಸೇರಿಬಿಡ್ತಂದ್ರೆ ಅದರೊಂದಿಗೆ ಒಂದಾಗ್ಬಿಡ್ತದೆ ಅಷ್ಟೇ ಮನಸ್ಸು ಅಂತ ಅಕ್ಕ ಹೇಳ್ತಾ ಇದ್ದಾಳೆ. ಅಪ್ಪ ಬಸವಣ್ಣವ್ರು ಇನ್ನೊಂದು ಮಾತು ಮನಸ್ಸಿನ ಬಗ್ಗೆ ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಕೊಂಬೆಯ ಮೇಲಿನ ಮರ್ಕಟನಂತೆ ಲಂಘಿಸುವುದನ್ನ ಮನವು. ಗಿಡದಾಗಿನ ಮಂಗ್ಯ ಹೆಂಗೆ ಈ ಗಿಡಂಗಿಂದ ಹಾಕೊಂಡು ಜಿಗಿತೈತಿಲ್ಲ, ಹಂಗೆ ನನ್ನ ಮನಸ್ಸು ಜಿಗಿತೈತಿ. ಆ ಮಂಗ್ಯಾಗ ಸೆರೆ ಕುಡಿಸಿದ್ರೆ ಏನಾಗುತ್ತೆ, ಇನ್ನೂ ಜಿಗಾಕ ಚೂರ ಆಯ್ತು. ಸೆರೆ ಕುಡಿಸಿ ಆಮೇಲೆ ಚೇಳು ಕಡಿಸಿದ್ರೆ ಮುಗಿದ ಹೋಯ್ತು ಕತೆ. ಅದು ಅಲ್ಲ, ಹೆಂಗಾಗಿರ್ಬಾರ್ದು ಕತೆ ಮನಸ್ಸು. ಹಾಗೆ ನಿಂದಲ್ಲಿ ನಿಲ್ಲಲಿಯದಯ್ಯ, ಇದು ನಿಂದಲ್ಲಿ ನಿಲ್ಲದಿಲ್ಲ. ಮನವು ಹೊಂದಿದಲ್ಲಿ ಹೊಂದಲಿಯದಯ್ಯ. ಎಲ್ಲಿ ಹೊಂದ್ಕೋತೀವಿ ಈಗ ನೋಡಿ, ಬಂದೆಲ್ಲ ಹೊಂದ್ಕೊಂಡಿದ್ರಿ ಅಷ್ಟು ಜನ, ಇನ್ನೊಂದು 40-50 ಜನ ಇದ್ದೀರಿ. ಒಬ್ರಿಗೊಮ್ಮೆ ಹೊಂದ್ಕೊಂಡೆ ನಾವು ಕೂತ್ಕೊಂಡು ಆ ಮುಗಿದ ಮೇಲೆ ಎಲ್ಲರೂ ಸೇರಿ ಪ್ರಸಾದ ತೊಗೊಂಡು ನಾವು ಹೋಗ್ತಾ ಇದ್ದೇವೆ. ಒಂದು ರೀತಿ ಎಲ್ಲ ಹೊಂದ್ಕೊಂಡಿದ್ದೇವೆ, ಒಂದು ಮನ ಇದು. ಆದರೆ ಅಲ್ಲಿ ಹೊಂದಲಿಯದಯ್ಯ ಮನವು. ಕೂಡಲ ಸಂಗಮ ದೇವ, ನಿಮ್ಮ ಚರಣ ಕಮದಲ್ಲಿ ಭ್ರಮರನಾಗಿರಿಸು ನಿಮ್ಮ ಧರ್ಮ. ನನ್ನನ್ನು ಒಂದು ನಿಮ್ಮ ಪಾದದಲ್ಲಿ ನನ್ನನ್ನು ನನ್ನನ್ನು ಗುಂದಿ ಒಳಗೆ ಮಾಡಿ ನಿಲ್ಲಿಸು. ನಿಂದ ನಾನು ನಾಮಸ್ಮರಣೆ ಮಾಡ್ಕೊಂಡು ಕೂತ್ಕೋತೀನಿ ಅಂತ ಹೇಳ್ತಾ ಇದ್ದಾರೆ ಅಪ್ಪ ಬಸವಣ್ಣವರಿಲ್ಲಿ. ಇನ್ನೊಂದು ಮಾತಿನಲ್ಲಿ ಎಷ್ಟು ಚೆನ್ನಾಗಿ ಮನದ ಬಗ್ಗೆ ಹೇಳ್ತಾರೆ ಗಮನಿಸ್ಬೇಕು ನಾವು. ಮನವೇ ಸರ್ಪ. ಈ ಮನಸ್ಸ ಸರ್ಪ, ನಮ್ಮ ಒಳಗೆ ಐತಲ್ಲ ಅದು ಸರ್ಪ. ಆ ಮನುಷ್ಯನ ಜೊತೆ ವ್ಯವಹಾರ ಮಾಡೋಕೈತೆ ನಾವು ಭಾಳ ಎಚ್ಚರಿಕೆಯಿಂದ ಮಾಡಬೇಕು. ತನುವೇ ಹೇಳಿಗೆ, ತನುವೇ ಹೇಳಿಗೆ. ತನುವೇ ಹೇಳಿಗೆ ಅಂದರೆ ಬುಟ್ಟಿ ಇರ್ತದಲ್ಲ, ಆ ಹೇಳಿಗೆ ಅಂತಾರೆ ಅದಕ್ಕೆ. ಈ ಶರೀರ ಬುಟ್ಟಿ ಇದ್ದಂಗೆ, ಈ ಶರೀರ ಬುಟ್ಟಿ, ಆ ಶರೀರ ಒಳಗೆ ಮನಸ್ಸು ಸರ್ಪ ಐತಿ. ನೋಡ್ರಿ, ಆ ರಾಮನಿಗೆ ರಾಜ್ಯ ಸಿಗಬೇಕಾಗಿತ್ತು, ಆ ಮನಸ್ಸಿತ್ತಲ್ಲ, ಕೈಕೇಯಿ ಮನಸ್ಸು. ಯಾರು ಕೈಕೇನೋ ಯಾರೋ ಮಂತ್ರನೋ ಯಾರು, ಹಾಂ, ಆ ಮನಸ್ಸು ಹೆಂಗಿತ್ತು ನೋಡ್ರಿ. ರಾಜ್ಯ ಸಿಗಬೇಕಾದಂಥ ವ್ಯಕ್ತಿಗೆ ಬೆಳಗ್ಗೆ ಕಾಡಿಗೆ ಹೋಗೋದು ಪರಿಸ್ಥಿತಿ ಬಂತು. ಆ ಮನಸ್ಸು ಎಂಥ ಮನಸ್ಸು ರೀ. 5 ಹಳ್ಳಿ ಕೊಡ್ರಿ ಅಂದ್ರೆ 5 ಹಳ್ಳಿ ಕೊಡಲಿಲ್ಲ ಮನಸ್ಸು. 5 ಹಳ್ಳಿ ಕೊಟ್ಟಿದ್ರೆ ಆರಾಮಾಗಿರ್ತಿದ್ರು ಇವರು, ಆ 100 ಜನ ಅಲ್ವಾ ಪಾಂಡವರಿಗೆ. 5 ಹಳ್ಳಿ ಬೇಡ್ರಿ, 5 ಮನೆ ಕೊಡಂತ ಕೇಳಿದ ಕೃಷ್ಣ. ಅಲ್ರಿ ಎಂಥ ಮನಸ್ಸು. 5 ಮನೆ ಕೊಟ್ಟಿದ್ದೀವ್ರು, ಅಪ್ಪನ ಗಂಟೆ ಏನು ಹೋಗಿತ್ತು ಅಲ್ಲ. 5 ಮನೆ ಕೊಟ್ಟಿದ್ರೆ ಇವ್ರ ಅಪ್ಪನ ಗಂಟೆ ಏನು ಹೋಗೋದು? ಎಲ್ಲಿ ಎಷ್ಟು ಜನರು ಸತ್ತರ್ರಿ, ಎಷ್ಟು ಜನರು ವಿಧವೆ ಆದರ್ರಿ, ಎಷ್ಟು ಜನ ತಂದೆ ತಾಯಿ ಕಳ್ಕೊಂಡ್ರಿ. 18 ಲಕ್ಷ ಅಕ್ಷೋಹಿಣಿ ಸೈನ್ಯ ನಾಶ ಆಯಿತು ಅಂತ ಹೇಳ್ತಾ ಇದ್ದಾರೆ ಹೆಚ್ಚು ಕಡಿಮೆ ಆ ಮಹಾಭಾರತ ಯುದ್ಧದಲ್ಲಿ. 18 ಲಕ್ಷ ಅಕ್ಷೋಹಿಣಿ ಸೈನ್ಯ, ಆನೆ ಕುದುರೆ ಎಲ್ಲನೂ ಸತ್ತೋದು ರೀ. ರಥಿಕರು
ಗಂಡಂದಿರನ್ನ ಕಳ್ಕೊಂಡು ಹೆಂಡಂದಿರು ಪಾಪ ಅವರು ಗೋಳು ನೋಡೋಕ್ಕೆ ಆಗಲಿಲ್ಲ. ಧರ್ಮರಾಜ ಆಳಕ್ಕೆ ಮನಸ್ಸು ಬರಲಿಲ್ಲ ಅವನಿಗೆ, ಆಳಲಿಲ್ಲ ಅವನು. ನಿಮಗೆ ಹೇಳ್ಬೇಕಂದ್ರೆ ಗೆದ್ದ, ಆದರೂ ಸಹಿತ ಅವನಿಗೆ ಆಳಕ್ಕೆ ಆಗಲಿಲ್ಲ. ಎಂಥ ಮನಸ್ಸು ನೋಡ್ರಿ ಇದು. ಅದಕ್ಕಂಥ ಮನಸ್ಸು ತನವೇ ಸರ್ಪ ಮನವೇ ಹೇಳಿಗೆ, ಹಾವಿನೊಡನೆ ಹದುವಾಳಿಗೆ. ಹಾವಿನೊಡನೆ ನಮ್ಮ ಸಂಗಿದೆ, ಅದ್ರ ಜೊತೆ ನಾವು ವ್ಯವಹಾರ ಮಾಡ್ತಾ ಇದ್ದೇವೆ. ಅಮ್ಮ ಸೈಲೆಂಟ್ ಇಟ್ಕೊಳ್ಳಿ ಅಮ್ಮ. ಇನ್ನಾವಾಗ ಕೊಂದುದಹುದಂದರಿಯೇ, ಯಾವಾಗ ಕೊಲ್ತೈತೆ ಅಂತ ಗೊತ್ತಿಲ್ಲ. ಇನ್ನಾವಾಗ ಕೊಂದುದಂದರಿಯೇ, ಇನ್ನಾವಾಗ ತಿಂದುದೆಂದರಿಯೇ. ಇನ್ನಾವಾಗ ನಾನು ತಿಂತೈತಿ, ಇನ್ಯಾವಾಗ ನಾನು ಕೊಲ್ತೈತಿ ನನಗೆ ಗೊತ್ತಿಲ್ಲ. ನಮ್ಮ ಮನಸ್ಸು ನೋಡ್ರಿ. ನಮ್ಮ ಊರಾಗ ಏನಾಯ್ತು, ಒಬ್ಬ ನಿಮಗೆ ಹೇಳ್ಬೇಕಂದ್ರೆ ಒಂದು ಹೆಣ್ಮಗಳು, ಆ ಹುಡುಗ ಏನು ಮಾಡಿಬಿಟ್ಟ, ಗೋವಾಕ್ಕೆ ಹೋಗಿದ್ದ ದುಡ್ಯಾಕ. ಅವನ ಹೆಂಡತಿ ಊರಾಗ ಬಿಟ್ಟು ಹೋಗಿದ್ದ. ಅಲ್ಲಿ ಹೋಗ್ಬಿಟ್ಟು ಇನ್ನೊಬ್ಬಕಿನ ಕಟ್ಕೊಂಡ್ಬಂದ ಗೋವಾದಿಂದ. ಕಟ್ಕೊಂಡ್ಬಂದ. ಈಕಿಗೆ ಮೊದಲೇದಾಕಿ ಮದುವೆ ಆಗ್ಯಾದಕ್ಕೀಗ ಮಕ್ಕಳಿರಲಿಲ್ಲ. ಮನಸ್ಸು ಕೇಳ್ರಿ. ಹಳ್ಳಿ ಒಳಗೆ ನಡೆದ ಘಟನೆ, ನಾನು ಕಣ್ಣಾರೆ ನೋಡಿದ ಘಟನೆ. ಇಲ್ಲಿ ಅವಾಗ ಕೆಲಸ ಇಲ್ಲ, ಬರಗಾಲ ಬಂತು. ಬರಗಾಲ ಬಂದಾಗ ಹೋಗ್ತಾರೆ ಗೋವಾಕ್ಕೆ, ನಿಮ್ಗೆ ಗೊತ್ತೈತಿ. ಹಂಗೆ ಗೋವಾಕ್ಕೆ ಹೋದ ಕೂಡಲೇ ಅಲ್ಲಿ 2-3 ತಿಂಗಳು ಇದ್ದ. ಮತ್ತು ಅಲ್ಲಿ ಹೆಂಡತಿ ಬೇರೆ ಇಲ್ಲ. ಅಲ್ಲಿ ಯಾವುದೋ ಹುಡುಗಿ ಸಿಕ್ಕಳು, ತಗಲು ಹಾಕ್ಕೊಂಡು ಕಟ್ಕೊಂಡ್ಬಂದ. ಆಕೆ ಪ್ರೆಗ್ನೆಂಟ್ ಇದ್ಳು. ಆಯಿತು, ಮಗುನೂ ಡೆಲಿವರಿ ಆಯಿತು. ಗಂಡು ಮಗುನೂ ಹುಟ್ಟಿತ್ತು. ಚಂದಿತ್ತು ಮಗು. ಒಂದು 2 ತಿಂಗಳು ಇರಬೇಕಷ್ಟೇ. ಆ 2 ತಿಂಗಳು ಇರೋ ಮಗುವನ್ನು ಇನ್ನು ಮಗುವಿಗೆ ಆಸ್ತಿ ಹೋಗ್ತದಂಥೇಳಿ ಈ ಮೊದಲನೇ ಹೆಂಡತಿ ಎರಿಯುವಾಗ ಅಲ್ಲೇ ಕುತ್ತಿಗೆ ಚಿಕ್ಕಿ ಎಣ್ಣೆ ಹಚ್ಚಿದ್ದೇನೆ ಅಂಥೇಳಿ ಅಲ್ಲೇ ಮುಗಿಸ್ಬಿಟ್ಟು. ಅದಕ್ಕೆ ಆಸ್ತಿ ಹೋಗುತ್ತೆ. ಯಾಕಂದ್ರೆ ಮುಂದೆ ಅವನು ಹಕ್ಕಾಗ್ತಾನಲ್ಲ, ಗಂಡು ಮಗ ಹುಟ್ಟಿದನ್ನ ಅವನಿಗೆ ಹಕ್ಕಾಗತ್ತೆ, ನನಗೇನು ಉಳಿತೈತಿ. ಎಂಥ ಮನಸ್ಸು ರೀ ಇದು. ಯಾರೋ ಒಪ್ತಾರೆ ಇದನ್ನ? ಇಂಥ ಮನಸ್ಸು ನಮ್ಮ ಮನಸ್ಸುಗಳು. ಅದಕ್ಕೆ ನಮ್ಮ ಮನ ತನುವೆ ಹೇಳಿಗೆ, ಮನವೇ ಸರ್ಪ, ಹಾವಿನೊಡನ ಹದುವಾಳಿಗೆ. ಹಾವಿನೊಡನೆ ಜೀವನ ಮಾಡೋದು ಭಾಳ ಕಷ್ಟ. ಇನ್ನಾವಾಗ ಕೊಂದೊಂದರಿಯೇ, ಇನ್ನಾವಾಗ ತಿಂದುವುದೆಂದರಿಯೇ. ನಿಚ್ಚಕ್ಕೆ ನಿಮ್ಮ ಪೂಜಿಸಬಲ್ಲಡೆ ಅದೇ ಗಾರುಡ. ನಿಚ್ಚಕ್ಕೆ ನಿಮ್ಮನ್ನು ಪೂಜಿಸೋದು ಎಲ್ಲನೂ ಬಿಟ್ಟು ನಿನ್ನನ್ನು ಪೂಜಿಸುವುದೇ ಅದೇ ಗಾರುಡ. ಗಾರುಡ ಅಂತಂದ್ರೆ ಅವನು ಹಾವು ಹಿಡಿತಾನಲ್ಲ, ಹಂಗ ಗರುಡ ಗಾರುಡ ಕೂಡಲ ಸಂಗಮ ದೇವ ಇದೆ ವಚನ. ಗರುಡ ಪಕ್ಷಿ ಇದೆ ಅಂದ್ರೆ ಅವನು ಹಿಡಿತದ, ತಿಂದು ಹಾಕ್ತದ, ಅದು ಬೇರೆ ವಿಷಯ. ಗಾರುಡ ಅಂದ್ರೆ ಗಾರುಡ ವಿದ್ಯೆ. ಆ ಹಾವನ್ನ ಪಳಗಿಸೋದು. ಅವನು ಹಿಡಿದ್ಬಿಟ್ಟು ಹಲ್ಲು ಕಿತ್ಕೊಂಡು ತನಗೆ ಆಡಿಸ್ತಾನ. ಅವನು ಹಾವಿನ ಹಲ್ಲ ಕಳೆದಡೆ ಹಾವನ ಸಂಘವೇ ಲೇಸು ಅಂತ ಅಕ್ಕ ಮಾದೇವಿ ಹೇಳ್ತಾಳೆ. ಹಂಗ ಈ ಮನಸ್ಸಿನ ಸಂಘ ಕಳಿಬೇಕು ನಾವು. ಅದು ಗಾರುಡ ಅಂತಂದ್ರೆ ಹಾವಾಡಿಗ. ಹಂಗೆ ನಾವು ಹಾವಾಡಿಗರಾಗಬೇಕು. ನಾವು ಹಾವಾಡಿಗರಾದ್ರೆ ಹಾವನ್ನು ಹಲ್ಲು ಕಳಿಬೋದು. ನೀನು ಏನು ತಿನ್ನಬಾರ್ದು ತಿಂತಾ ಇದೀಯಾ, ಸುಮ್ಮನೆ ಕೂತ್ಕೋ ಬಿದ್ದಿರೋ, ಇಸ್ಬಿಟಾಡಕ್ಕೆ ಹೋಗ್ತೀಯಾ, ಕುಡಿಯೋಕೆ ಹೋಗ್ತಿದ್ಯಾ, ಬಿಡು, ಅದೆಲ್ಲ ಬೇಡ. ಇಲ್ಲಿ ತಿನ್ಕೊಂಡು ಓದ್ಕೊಂಡು ಚೆನ್ನಾಗಿರು ಅಂಥೇಳಿ ಆ ಮನಸ್ಸಿಗೆ ಬುದ್ಧಿ ಹೇಳ್ಬೇಕು. ನಾವು ಮಾಡೋದು ಏನಾರು ಮಾಡ್ತಾಯಿದ್ದೀವಿ. ಹಾಲು ಕುಡಿ ಅಂದರೆ ಅಲ್ಕೋಹಾಲ್ ಕುಡಿಯೋಕೆ ಹೋಗ್ತೀಯಾ ನೀನು ಅಂಥೇಳಿ ಹೊಡಿಸ್ಬೇಕು ಅದನ್ನು. ಮನೆಯಾಗೂ ಸಹಿತ ಹಾಲು ಕುಡಿ ಅಂದರೆ ನೀವು ಈ ಥರ ಕುಡಿದ್ರೆ ಶರೀರ ನೀವು ಹಾಳು ಮಾಡ್ಕೋತೀವಲ್ಲ, ನಾವು ಹಾಳು ಮಾಡ್ಕೋತೀವಲ್ಲ. ಯಜಮಾನ್ರಿಗೆ ಹೇಳ್ಬೇಕು, ತಾಯಂದಿರೆಲ್ಲ ಕುಡುಕು ಗಂಡ ಏನಾದ್ರು ಇದ್ದರೆ ಆ ರೀತಿ ಆ ಮನಸ್ಸನ್ನು ನಿಯಂತ್ರಣ ಮಾಡಿಕೊಳ್ಳೋಕೆ ನಾವು ಹೇಳಬೇಕಾಗುತ್ತೆ. ಇಲ್ಲ ಅಂತಂದರೆ ಆಗೋದಿಲ್ಲ. ಅದಕ್ಕಾಗಿದೆ ಶರಣರು ಇನ್ನೊಂದು ಹೇಳ್ತಾರೆ, ಏನಂದರೆ ತನುವ ಕೊಟ್ಟು ಗುರುವನ್ನು ಒಲಿಸಬೇಕು, ಮನವ ಕೊಟ್ಟು ಲಿಂಗವನ್ನು ಒಲಿಸಬೇಕು, ಧನವ ಕೊಟ್ಟು ಜಂಗಮವನ್ನು ಒಲಿಸಬೇಕು. ಇಂತಿ ತ್ರಿವಿಧವ ಹೊರಗು ಮಾಡಿ ಹರೆಯ ಹೋಯಿಸಿ ಕುರುಹ ಪೂಜಿಸುವರ ಮೆಚ್ಚ ಕೂಡಲ ಸಂಗಮ ದೇವ ಅಂಥೇಳಿ ನಾವು ನಮ್ಮ ತನುವನ್ನು ಗುರುವಿಗೆ, ಮನವನ್ನು ಲಿಂಗಕ್ಕೆ, ಧನವನ್ನು ಜಂಗಮಕ್ಕೆ. ಜಂಗಮ ಅಂದರೆ ಸಮಾಜ. ಸ್ವಾಮಿಗಳು ಗಿಮ್ಗಳು ಅಂತ ತಿಳ್ಕೊಬೇಡ್ರಿ, ಯಾರು ಸ್ವಾಮಿಗಳಿದ್ರೆ. ಜಂಗಮ ಅಂದರೆ ಸ್ವಾಮಿಗಳು ಅಂತಲ್ಲ. ಜಂಗಮ ಅಂದರೆ ಶರಣರ ಜಂಗಮ ಅಂದರೆ ಸಮಾಜ. ಪ್ರತಿಯೊಂದು ಜೀವಿಯಲ್ಲಿರ್ತಕ್ಕಂಥ ಜೀವ ಜಂತುಗಳಿಗೆಲ್ಲ ಜಂಗಮ ಅಂತ ಕರೆದಿರ್ತಾರೆ. ಗಿಡದಲ್ಲಿ ಜೀವ ಇದೆ, ಅದು ಜಂಗಮನೆ. ಪ್ರಾಣಿಯಲ್ಲಿ ಜೀವ ಇದೆ, ಅದು ಜಂಗಮನೆ. ಮನೆಗೆ ನಾಯಿ ಬಂದರೆ ಅದಕ್ಕೆ ನೀವು ಆಕಳಿಗೆ ಭಾಳ ಜನ ನಮಸ್ಕಾರ ಮಾಡ್ತೀರಿ. ಗೋದೇವ ಪೂಜೆ ಅಂತ ಮಾಡ್ತೀರಿ, ಗೋಪೂಜೆ ಅಂತ ಅದಕ್ಕೆ ಹೋಗಿ ಭಾಳ ಜನ ನೋಡಿದ್ದು ನಾನು. ಇಲ್ಲೊಬ್ರು ಹೆಣ್ಮಗಳು ಈ ಎದುರಿಗೆ ಒಂದು ಇದಿದೆಯಲ್ಲ ಶಾಮಿಯಾನ, ಬಾಲ ಶಾಮಿಯಾನ ಪಕ್ಕದಲ್ಲಿ ಒಂದು ಹಾಸ್ಟೆಲನ್ನು ಕಟ್ಟಿದ್ದಾರೆ ನೋಡಿ. ಅಲ್ಲಿ ಹೋಗುವಾಗ ನಾನು ನೋಡ್ತಾ ಇದ್ದೆ, ಗೋಪೂಜೆ ಅಂತ ಮಾಡಕತ್ತಾರೆ.
ಆ ಅಮ್ಮ ಬಂದ್ಬಿಟ್ಟು ಅದಕ್ಕೆ ಮಂಗಳಾರತಿ ಬೆಳಗೋದು, ಕುಂಕುಮ ಹಚ್ಚೋದು, ಇದನ್ನು ಹಚ್ಚೋದು ಎಲ್ಲ ಮಾಡಕತ್ತಾರ. ತಟ್ಟಿ ಒಳಗೆ ಹೂ ಇಟ್ಕೊಂಬಂದಾಳೆ, ಹೂ ತಿನ್ನಕ್ಕೆ ಹೋಗತೈತಿ. ಬಾಳೆಹಣ್ಣು ಇಟ್ಕೊಂಬಂದಾಳೆ, ಬಾಳೆಹಣ್ಣು ತಿನ್ನೋಗ್ತಿ, ಬಾಳೆಹಣ್ಣು ಕೊಡ್ತಾ ಇಲ್ಲ, ಹೂ ಕೊಡ್ತಾ ಇಲ್ಲ ಅಮ್ಮ. ಇನ್ನೇನು ಗೋವು ಪೂಜೆ ಮಾಡ್ತಾಳೆ ಇವರು? ಗೋವು ಪೂಜೆ ಅಂದ್ರೆ ಏನ್ರಿ? ಅದು ಪಾಪ ಹೊಟ್ಟೆ ಹಸ್ಕೊಂಡು ಬಂದೈತಿ, ಅದಕ್ಕೆ ಆ ಬಾಳೆಹಣ್ಣು ಕೊಟ್ಟಿದ್ರೆ ಅದು ಪೂಜೆ ಆಗಿಬಿಟ್ಟಿರೋದು. ಅದು ನಿಜವಾದ ಪೂಜೆ. ಗೋಮಾತೆಗೆ ಅಂತ ಹೋಗಿ ಎಲ್ಲರೂ ನೀವೆಲ್ಲ ಭಾಳ ಜನ ನೋಡ್ತೀನಿ, ಬೆಳಿಗ್ಗೆ ಎದ್ದವರು ಆಕಳ ಕಂಡು ಕೂಡಲೇ ಅದ್ರ ಮೈ ಮುಟ್ಟಿ ನಮಸ್ಕಾರ ಮಾಡ್ಕೋತೀರಿ. ಅದ್ರ ಬದಲಿ ಒಂದು ರೊಟ್ಟಿ ಕೊಡ್ರಿ, ಒಂದಿಷ್ಟು ಅನ್ನ ಕೊಡ್ರಿ, ಅದು ಗೋಪೂಜೆ ಆಗುತ್ತೆ. ಸುಧಯುಗಕ್ಕೆ ಏನಾಯ್ತು ಅಂದರೆ ನಮ್ಮನೆ ಗೃಹ ಪ್ರವೇಶದಲ್ಲಿ ಇದಾದ ಮೇಲೆ ಏನು ಕೊರೋನಾ ಪೀರಿಯಡ್ ಮುಗಿದ ತಕ್ಷಣ ಗೃಹ ಪ್ರವೇಶ ಮಾಡಿದ್ದೀವಿ. ಯಾರನ್ನೂ ಕರೆದಿಲ್ಲ, ಲಿಮಿಟೆಡ್ ಜನ ಕರೆದಿದ್ದೀವಿ. ಆಕಳ ಮನೆಗೆ ಬರ್ಬೇಕಾ ತಾನೇ ಲೆಕ್ಕ ಹಾಕಿ ಒಳಗೆ ಬಂದುಬಿಡಿತು. ಅಲ್ಲೇ ಅದಕ್ಕೆ ಇದು ಕೊಡ್ರಿ, ಇದನ್ನು ಕೊಡ್ರಿ ಅಂತ ಹಣ್ಣು ಕೊಟ್ಟು ರೊಟ್ಟಿ ಕೊಟ್ಟು ಕಳಿಸಿದ್ದೀವಿ. ಇವತ್ತು ಮಂಗ್ಯ ಬಂದರೆ ನೀವು ಹನುಮಂತರಿಗೆ ಬರ್ತೀರಿ, ಮಂಗ್ಯ ಬಂದರೆ ನಮ್ಮ ಮನೆಗೆ ಬರ್ತಾವ. ಬಂದಿದ ತಕ್ಷಣ ನಾನು ನಮ್ಮ ಹೆಂಡತಿ ಬರ್ತಾರೆ, ನಾನೇನಿಲ್ಲ ರೊಟ್ಟಿ ಹಣ್ಣಿದ್ರೆ ಹಣ್ಣು ತೊಗೊಂಡು ಹೋಗಿ ಒಳಗೆ ಕೊಟ್ಟು ಒಂದೊಂದು ಕೈಯಾಗ ಕೊಡ್ತೀನಿ, ತೊಗೊಂಡು ಹೋಗ್ತಾವ ನಿಮ್ಮ ಮನೆಗೆ. ಅಲ್ಲೇ ಬಂದು ಬಿಡ್ತಾರೆ ನಮ್ಮ ಮನೆಗೆ ದರ್ಶನ ಕೊಡಕ್ಕೆ ನಮ್ಮಪ್ಪ. ಸೊ ನಿಜವಾದ ಜಂಗಮ ಅಂದ್ರೆ ಅದು. ನೀವು ಗೋಮಾತೆಗೆ ಹಿಂಗೆ ಮುಟ್ಟಿ ಪೂಜೆ ಮಾಡೋದು ಬದಲು ಒಂದು ಹಣ್ಣು ಕೊಡ್ರಿ, ನಿಮ್ಮನ್ನು ನೋಡ್ತೈತೆ ಅದು. ನೀವು ಒಂದು ಡಬ್ಬಿ ಒಳಗೆ ಅನ್ನ ಇಡ್ರಿ, ನೆಕ್ಸ್ಟ್ ನಿಮ್ಮ ಮನೆಗೆ ಬರ್ತದೆ ನೋಡ್ರಿ. ಅದು ಬೆಳಗ್ಗೆದ್ದು ತನ್ನ ಸಂತೋಷ ತಿಂದು ತೃಪ್ತಿಯನ್ನು ವ್ಯಕ್ತಪಡಿಸುತ್ತೆ. ಅಲ್ಲಿ ಜಂಗಮ ತೃಪ್ತಿ ಆದ, ಅಲ್ಲಿ ಪರಮಾತ್ಮ ತೃಪ್ತಿ ಆದ. ಅದು ಭಾವ ನಮ್ಮಲ್ಲಿ ಬರಬೇಕು. ಕೊನೆ ಮಾತು ಒಂದು ಹೇಳ್ತೀನಿ, ಏನಂದರೆ ಈ ಮನಸ್ಸು ಹೆಂಗೈತೆ ಅಂದರೆ, ಈ ಮನಸ್ಸು ನೀರಿದ್ದಂಗೆ. ನೀರು ಹರಿತೈತಿ, ಯಾಕಡೆ ಹರಿತೈತಿ? ಕೆಳಗೆ ಹರಿತೈತೆ, ಮೇಲೆ ಹರಿತೈತೆ? ಹರಿಯೋ ಸ್ವಭಾವ ನೀರು ಹರಿಯೋದು, ಕೆಳಗೆ ಹರಿಯೋದು, ಮೇಲೆ ಹರಿಯೋದಿಲ್ಲ ಅದು. ಹೌದಾ? ಮನಸ್ಸು ಹಂಗೇ ಅದು. ಮನಸ್ಸು ನೀರಿದ್ದಂಗೆ, ಮನಸ್ಸು ಸಹಿತ ಕೆಳಗಡೆನೇ ಹರಿಯೋದು. ಅದು ಬರೀ ವಿಷಯಗಳೇ ಹರಿಯೋದು, ಇಂದ್ರಿಯಕ್ಕೆ ಹರಿಯೋದು. ಹರಿತಕ್ಕಂಥ ಕೆಳಗೆ ಹರಿತಕ್ಕಂಥ ಮನಸ್ಸನ್ನು ಈಗ ಮೇಲಕ್ಕೆ ಮಾಡ್ಬೇಕಲ್ಲ. ಭಜನೆಗೆ ಬರ್ರಿ, ಇದಕ್ಕೆ ಬರ್ರಿ. ಇಲ್ಲಿ ಯಾರ ಸಿನಿಮಾ ನಟಿ ಬರ್ತಿದ್ರು ಅಂದರೆ, ಡ್ಯಾನ್ಸ್ ಮಾಡ್ತಾಳೆ ಅಂದ್ರೆ ಭಾಳ ಜನ ಕೊಡ್ತಿದ್ರು. ನಮ್ಮ ದವಂಡೆ ಮೇಡಮ್ಗೆ ಭಾಳ ಜನ ಕೊಡ್ತಾರೆ. ಇದೆಲ್ಲ ತುಂಬಿರ್ತದ್ರಿ. ಇದಷ್ಟೇ ತುಂಬೋದಲ್ಲ, ರೋಡು ಸಹಿತ ಅಡ್ಡಾಡಕ್ಕೆ ಬರೋದಿಲ್ಲ. ಏನು ಬೈಕ್ಗಳು ಇರ್ತಾವಲ್ಲಿ, ನಾವು ದಾರಿ ಬಿಡ್ರಪ್ಪ ನಮ್ಮ ಗಾಡಿಗೆ ಹೋಗ್ಕೋತೀವಿ ಅಂತಂದ್ರೆ ಹೋಗೇ ಕೊಡಲ್ರಿ. ದವಂಡೆ ಮೇಡಮ್ಗೆ ಇಷ್ಟು ಜನ ಬರ್ತಾರ, ಮುಳುಕೂರಿಗೆ 4 ಜನ ಇಲ್ಲ. ಇಲ್ಲಿ ಏನು ಮಾಡೋದು? ಇದು ನೋಡ್ರಿ, ಒಂದೇ ಕಾಲಿನಲ್ಲಿ, ಬೇರೆ ಕಡೆ ಅಲ್ಲ. ಇದು ಒಂದೇ ಕಾಲಿನಲ್ಲಿ ಈ ಪರಿಸ್ಥಿತಿ ನಮ್ಮದು. ಇಲ್ಲೇ ಕಣ್ಣು ಮುಂದೆ ನೋಡೋದು, ಇದು ಬೇರೆದ್ದಲ್ಲ. ಇದು ನಾನು ಹೇಳ್ತಾ ಇರೋದು ಕತೆ ಅಲ್ಲ, ಇದು ನಡೀತಾ ಇರೋದು ಘಟನೆ ಹೇಳಕತ್ತೇನೆ. ನಮ್ಮ ಮನಸ್ಸು ಯಾವಾಗಿರ್ತಲಿ ಕೆಳಗಡೆ ಹರಿತಾ ಇದೆ. ಯಾವ ರೀತಿ ನೀರು ಕೆಳಗಡೆ ಹರಿತದೆ, ನೀರು ಕೆಳಗಡೆ ಹರಿಯೋದನ್ನ ಮೇಲೆ ಹರಿಸ್ಬೇಕಾದ್ರೆ ಏನು ಮಾಡ್ತೀರಿ? ಮೊದಲ ತಡಿ ಹಿಡಿತೀವಿ, ಒಡ್ಡು ಕಟ್ತೀವಿ, ನದಿಗೆ ಒಡ್ಡು ಕಟ್ತೀವಿ. ಒಡ್ಡು ಕಟ್ಟಿ ಯಂತ್ರ ಮೇಲೆ ಮನೆ ನೀರಿನ ಇದೆ ಅಂತ ಇಟ್ಕೊಳ್ಳಿ, ಏನು ಮಾಡ್ತೀರಿ? ಅದಕ್ಕೆ ಮೋಟ್ರ್ ಕೂಡಿಸ್ತೀರಿ, ಹೌದಾ? ಬೋರ್ವೆಲ್ ಹಾಕಿ ಪೈಪ್ ತೊಗೊಂಡು ಮೇಲೆ ಹೋಗ್ತೀರಿ. ಅಲ್ಲಿ ಏನು ಉಪಯೋಗಿಸ್ತೀರಿ? ಯಂತ್ರ ಉಪಯೋಗಿಸ್ತೀರಿ. ನೀರನ್ನು ಮೇಲಕ್ಕೆ ಒಯ್ಬೇಕಾಯ್ತಾರೆ ಏನು ಮಾಡ್ತೀವಿ? ಯಂತ್ರ ಉಪಯೋಗಿಸ್ತೀವಿ. ಶರಣನ ನಮಗೇನು ಕೊಟ್ಟಿದ್ದಾರೆ? ಮಂತ್ರ ಕೊಟ್ಟಿದ್ದಾರೆ. ಗುರು ಮಂತ್ರ. ನಿಮ್ಗೆ ಯಾವುದು ನಿಮ್ಮ ಉಪದೇಶ ಕೊಟ್ಟಿದ್ದಾರೋ, ಓಂ ನಮಃ ಶಿವಾಯೋ ಅಥವಾ ಯಾವ ಮಂತ್ರ ನಿಮ್ಗೆ ಕೊಟ್ಟಿದ್ದಾರೆ ಇದು ಅಂತ ಇಲ್ಲ. ಯಾವುದು ಬರ್ತದೋ ಅದನ್ನು ನೀವು ಮಾಡ್ತಾ ಇರೋದು. ಬಸವಲಿಂಗಾಯ ನಮಃ ಇರ್ಬೋದು, ಷಡಕ್ಷರಿ ಮಂತ್ರ ಇರ್ಬೋದು, ಪಂಚಾಕ್ಷರ ಮಂತ್ರ ಇರ್ಬೋದು, ಯಾವುದೇ ಮಂತ್ರವನ್ನು. ಅಲ್ರಿ, ಮಂತ್ರ ಅನ್ನಕ್ಕೆ ಬರಲಿಲ್ಲ ಬ್ಯಾಡ್ರಿಗೆ ಒಬ್ಬರಿಗೆ ಗೊತ್ತು ನಿಮಗೆ. ನಾರದ ಮಹರ್ಷಿರು ರಾಮ ಅನ್ನಂದ್ರು. ಅವನೇನಂದ? ಅವನು ಬರಕ್ಕೆ ಬರಲಿಲ್ಲ, ರಾಮ ಅನ್ನಕ್ಕೆ ಬರಲಿಲ್ಲ ಪಾಪ ಅವನಿಗೆ. ಅದೇನಂದ್ರೆ ಕಡೆಗೆ, ಅದೇನಪ್ಪ ಅದು ಮರ ಅಂದ, ಗಿಡ ಅಂದ, ಇನ್ನೊಂದೇನೋ ಮರ ಅಂದ, ಅದೇ ಅನ್ನ ಅಂದ. ಬರೇ ಮರ ಅನ್ಕೊಂತ ಹೋಗಿರ್ಬೇಕಾದ್ರೆ ಅದು ಕೊನೆ ಏನಾಗುತ್ತೆ? ಏನು ಹೇಳಿದ್ರು? ಅಮಂತ್ರಂ ಅಕ್ಷರಂ ನಾಸ್ತಿ ನಾಸ್ತಿ ಕಿಂಚಿತ್ ಅನೌಷಧಂ ಅಂತ ಹೇಳ್ತಾರೆ. ಮಂತ್ರಕ್ಕೆ ಬರದ ಅಕ್ಷರಗಳು ಯಾವುದಿಲ್ಲ, ಎಲ್ಲವೂ ಪರಮಾತ್ಮನ, ಎಲ್ಲ ಅಕ್ಷರಗಳು ಪರಮಾತ್ಮನ ಮಂತ್ರಗಳೇ. ಹಾಗಾಗಿ ಆ ಷಡಕ್ಷರಿ ಮಂತ್ರ, ಪಂಚಾಕ್ಷರಿ ಮಂತ್ರ ಒಂದು ಅವು ಯಾಕೆ ಅಂದರೆ, ಓಂ ಏನಿದೆಯಲ್ಲ, ಓಂದಿಂದ ನಾವೆಲ್ಲ ಬಂದಿರೋದು. ಮೊದಲು ಹುಟ್ಟಿದ್ದು ಪ್ರಕೃತಿನಲ್ಲಿ ಓಂಕಾರ ಹುಟ್ಟಿದ್ದು, ಪರಮಾತ್ಮನೇ ಹುಟ್ಟಿದ್ದು. ಓಕಾರ, ಅಕಾರ, ಉಕಾರ, ಮಕಾರ ಅಂತ ಹೇಳ್ತೀವಲ್ಲ, ಓಂಕಾರ ಮೊದಲು ಹುಟ್ಟಿದ್ದು. ಮೊದಲು ಹುಟ್ಟಿದ್ದು ಅದನ್ನು ನಾವು ಪ್ರಣವಾಕ್ಷರವನ್ನು ಉಚ್ಚಾರ ಮಾಡುತ್ತಾ, ಪ್ರಣವಾರೂಢನು, ಪ್ರಣವ ಸ್ವರೂಪನು, ಪ್ರಣವ ಪ್ರಕೃತಿ ಸಂಜ್ಞನು, ಪ್ರಣವ ಷಡಂಗ ಸಮರಸ ನಮ್ಮ ಕೂಡಲ ಸಂಗಮದೇವರು. ಆ ಪ್ರಣವವನ್ನು ನಾವು ಹೇಳ್ತಾ ಎಲ್ಲರೂ ಪ್ರಣವ ಸ್ವರೂಪರಾಗೋಣ ಅಂತ ಹೇಳ್ತಾ ಇವತ್ತಿನ ವಚನ ಚಿಂತನೆಗೆ ಮಂಗಳ ಹಾಡೋಣ. ಎಲ್ಲರಿಗೂ ಶರಣು ಶರಣಾರ್ಥಿ.
ಇವತ್ತಿನ ದಾಸೋಹಿಗಳು ಪುಷ್ಪ ಹಿರೇಮಠ್ ಮತ್ತು ಸಂತೋಷ್ ಕಂಠಿಯವರು ಒಂದು 100 ರೂಪಾಯಿ ಬಸವ ಕೇಂದ್ರದಿಂದ ನಡೀತಕ್ಕಂಥ ಇದಕ್ಕೆ ಬೆಂಗೇರಿ ಅವರು 200 ಕೊಟ್ಟಿದ್ದಾರೆ. ಬಸವ ಕೇಂದ್ರದಲ್ಲಿ ನಡೀತಕ್ಕಂಥ ಕೊನೆಯ ದಿನದ ದಾಸೋಹಕ್ಕೆ. ಅದೇ ರೀತಿ ಸಂತೋಷ್ ಕಂಠಿ ಅಮ್ಮನೂ ಸಹಿತ 100 ರೂಪಾಯಿಗಳ ದಾಸೋಹವನ್ನು ಕೊಟ್ಟಿದ್ದಾರೆ ಅವರಿಗೆ. ಮತ್ತು ಇವತ್ತಿನ ದಾಸೋಹಿಗಳಾದ ಪುಷ್ಪ ಹಿರೇಮಠ ಎಲ್ಲರಿಗೂ ಸಹಿತ ಶರಣರ ಕೃಪೆ ಆಗಲಿ, ಪರಮಾತ್ಮನ ಕೃಪೆ ಆಗಲಿ ಅಂತ ಹೇಳ್ತಾ ಕೊನೆಗಾಗಿ ಮಂಗಲ, ನಾವೆಲ್ಲ ಮಂಗಲದಲ್ಲಿ ಭಾಗವಹಿಸ್ಕೊಳ್ಳಿ. ಹಿರೇಮಠಮ್ಮ ಬನ್ನಿ, ನಿಮ್ಮ ಸೊಸೆ ಮಗಳ ಬಾಪ ಪುಟ್ಟ ಬನ್ನೇನು ತೆಂಗಿನಕಾಯಿ ಕೊಡ್ರಿ, ಆ ಮಗುವಿನ ಕೈಗೆ ಇದು ಕೊಡಿ, ಕರ್ಪೂರ ಹಚ್ಚಿ. ಉಳಿದವ್ರು ಸ್ವಲ್ಪ